ಬ್ರೆಸ್ಟ್ ಸೈಜು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಲೂ ಕೆಲವರು ಅನ್ನೋದನ್ನ ಕೇಳಿದ್ದೀನಿ. ಹೆಣ್ಮಕ್ಳಿಗೆ ಸ್ತನ ಅನ್ನೋದು ಸೈಕಲಾಜಿಕಲ್ ಒಂದು ಅಂಗ. ಅವರಿಗೆ ಸ್ತನ ಇಲ್ಲ ಅಂದರೆ ತಮ್ಮ ಜೀವನದಲ್ಲಿ ಏನೋ ಕಳ್ಕೊಂಡಾಗ ಅನ್ಸುತ್ತೆ. 25 ವರ್ಷಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಬರಲಿರ್ತಕ್ಕಂಥ ಹೆಣ್ಮಕ್ಳನ್ನು ಕೂಡ ನೋಡಿದ್ದೀವಿ ನಾವು. ಬಟ್ ಇವಾಗ 25 ವರ್ಷಕ್ಕೆ ಬಂತು, ಅವ್ರು ಟ್ರೀಟ್ಮೆಂಟ್ ತೊಗೊಂಡ್ರು, ಆಯಿತು, ಅದಾದಮೇಲೆ ಮದುವೆ ಮಕ್ಕಳು ಅಂದರೆ ಮಕ್ಕಳಾಗೋ ಸಾಧ್ಯತೆಗಳಿವೆ. ಮಕ್ಕಳಾಗೋ ಸಾಧ್ಯತೆ ಇದೆಯಾ ಇಲ್ವಾ, ಇದು ಒಳ್ಳೆ ಪ್ರಶ್ನೆ. 4th ಸ್ಟೇಜಿಗೆ ಹೋದರೆ ಇನ್ನೇನಿದ್ರು ಸಾವು ಅಂತ ಒಬ್ರು ಹೇಳಿದ್ರು, ರೇಡಿಯೋಥೆರಪಿ ಕೀಮೋಥೆರಪಿ ಮಾಡ್ಕೊಂಡಂಥ ಜನ 90% ಸತ್ತೋಗ್ತಾರೆ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾರಿಗೆ ಯಾವ್ದು ಬೇಕಾಗುತ್ತೆ ಡಾಕ್ಟರ್ ತೀರ್ಮಾನ ಮಾಡ್ತಾರೆ. ಸರಿನಾ, ನನಗೆ ಇಷ್ಟೇ ಮಾಡಿಸ್ಕೊಳ್ಳೋದು ನಾನು, ನೀವು ತೀರ್ಮಾನ ಖಂಡಿತವಾಗ್ಲೂ ಮಾಡಬೇಡಿ. ಏನಕ್ಕೆ ಅಂದರೆ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಎರಡೂ ಡಾಕ್ಟರ್ ಅಲ್ಲ, ಕಳ್ಕೊಳ್ಳೋದು ಪಡ್ಕೊಳ್ಳೋದು ಎರಡೂ ನೀವೇ. ಖರ್ಚಿಗೆ 2 ರೀತಿಯಾದಂಥ ಜನಗಳನ್ನು ನೋಡಬಹುದು. ಒಂದು BPL ಕಾರ್ಡ್ ಇರ್ತಕ್ಕಂಥದ್ದು, ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಳ್ಳಿರ್ತಕ್ಕಂಥ ಜನಗಳು, ಅವ್ರಿಗೆ ನೇರವಾಗಿ ಗೌರ್ಮೆಂಟ್ ಸೌಲಭ್ಯಗಳು ಸಿಗ್ತದೆ. ನೇರವಾಗಿ ಶಸ್ತ್ರಚಿಕಿತ್ಸೆಗೆ, ಕೀಮೋಥೆರಪಿಗೆ, ಹಾರ್ಮೋನಲ್ ಥೆರಪಿಗೆ, ರೇಡಿಯೇಷನ್ ಥೆರಪಿಗೆ ಇಷ್ಟಕ್ಕೂ ಗೌರ್ಮೆಂಟು ಸಹಾಯ ಮಾಡ್ತದೆ. ನೇರವಾಗಿ ಡ್ರಗ್ ಸಪ್ಲೈ ಕಂಪ್ನಿನವರು ಫ್ರೀ ಔಷಧಿನ ನಿಮ್ಮ ಮನೆಗೆ ಹೋಗಿ ಮಾಡ್ತಾರೆ. ಡಾಕ್ಟರ್ ಹತ್ರ ಕೇಳಿದ್ರೆ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವ ಡಾಕ್ಟ್ರು ಕೂಡ ನನ್ನ ರೋಗಿ ಸಾಯಲಿ ಅಂತ ಯೋಚನೆನೇ ಮಾಡಲ್ಲ. ನೀವು ಸೊಪ್ಪು ತರಕಾರಿ ಕಾಳು ಇರಬೇಕು ತಟ್ಟೆಲಿ, ಇದೆಲ್ಲ ಅವಾಯ್ಡ್ ಮಾಡುತ್ತೆ ಕ್ಯಾನ್ಸರ್ನ. ಅಂದ್ರೆ ಇವಾಗ ಇರೋದೆಲ್ಲ ಪೆಸ್ಟಿಸೈಡ್ ಅಲ್ಲೇ ಬರ್ತಾ ಇದ್ದಾರೆ, ನಾವು ಏನು ತಿನ್ನಬೇಕು ಅಂತ ಕೂಡ ಸತ್ಯ ಅವ್ರು ಹೇಳಿದ್ದು ಆ ಪ್ರಶ್ನೆ ಸೂಕ್ತವೇ. ನಾವು ಕೂಡ ಈಗ ಎರಡು ಸ್ತನಗಳು ಒಂದೇ ಲೆವೆಲಲ್ಲಿ ಜೋತಾಗಿದೆಯಾ, ಒಂದೇ ಲೆವೆಲಲ್ಲಿ ಇದೆಯಾ ಅಂತ ನೋಡಿಕೊಂಡಾಗ ಸ್ತನಗಳ ಪರೀಕ್ಷೆ ಪೂರ್ಣ ಆಗ್ತದೆ. ಅಕಸ್ಮಾತ್ ಏನಾದ್ರು ಗೆಡ್ಡೆ ಕಾಣಿಸ್ಕೊಳ್ತು, ಅದು ಮದುವೆ ಆಗಿರಲಿ ಆಗದೇ ಇರಲಿ, ಏನೇ ಗೆಡ್ಡೆ ಕಾಣಿಸ್ಕೊಂಡ್ರು ನಾವು ಒಂದು ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಒಂದು ಡಿಕ್ಟಮ್ ಅಂತ ಹೇಳ್ತೀವಿ, ಅಂಟಿಲ್ ಅದರ್ವೈಸ್ ಪ್ರೂವ್ಡ್ ಎವ್ರಿ ಲಂಪ್ ಇನ್ ದಿ ಬ್ರೆಸ್ಟ್ ಈಸ್ ಕ್ಯಾನ್ಸರಸ್. ನೀವು ಅದನ್ನು ಪ್ರೂವ್ ಮಾಡಬೇಕು, ಅದಲ್ಲ ಅಂತ. ಅಕಸ್ಮಾತ್ ಗೆಡ್ಡೆ ಸಿಕ್ಕಿದ್ರೆ ಅದು ಕ್ಯಾನ್ಸರ್ ಇರ್ತಕ್ಕಂಥ ಸಂಭಾವನೆ ಜಾಸ್ತಿ. ಸೊ ಮೊದಲು ಪರೀಕ್ಷೆ ಮಾಡಿಸ್ಕೋಬೇಕು. ಸರಿನಾ, ಪರೀಕ್ಷೆನ ಏನು ಮಾಡಿಸ್ಕೊಳ್ಳೋದು? ಒಂದು ಮ್ಯಾಮೋಗ್ರಫಿ ಇದೆ, ಒಂದು ಮೊದಲನೇದು ಡಾಕ್ಟರ್ ಎಕ್ಸಾಮಿನೇಷನ್. ಗೈನಕಾಲಜಿಸ್ಟ್ ಹತ್ರ ಹೋಗ್ಬೋದು ಅಥವಾ ಸರ್ಜನ್ ಹತ್ರ ಹೋಗ್ಬೋದು. ಸರಿನಾ, ಗೈನಕಾಲಜಿಸ್ಟ್ ಹತ್ರ ಹೋಗಿ ಸರ್ಜನ್ ಹತ್ರ ಹೋಗ್ಬೋದು. ಅವರು ಪರೀಕ್ಷೆಗಳನ್ನು ಮಾಡಿ ಹೇಳ್ತಾರೆ. ಅವ್ರಿಗೆ ಏನಾದ್ರು ಡೌಟು ಅಂತ ಅನಿಸಿದಾಗ ಅವ್ರು ಏನು ಮಾಡ್ತಾರೆ, ಮೊದಲು ಮ್ಯಾಮೋಗ್ರಫಿ ಹೇಳ್ತಾರೆ. ಮ್ಯಾಮೋಗ್ರಫಿನಲ್ಲೂ ಎಕ್ಸ್ರೇ ಮ್ಯಾಮೋಗ್ರಫಿ ಅಂತಿದೆ, MRI ಮ್ಯಾಮೋಗ್ರಫಿ ಅಂತಿದೆ, ಅಲ್ಟ್ರಾಸೌಂಡ್ ಮ್ಯಾಮೋಗ್ರಫಿ ಅಂತಿದೆ. ಅದನ್ನು ಮೂರನ್ನು ಡಾಕ್ಟ್ರು ಯಾವ ವಯಸ್ಸಿಗೆ, ಯಾವ ವಯೋಮಿತಿಗೆ, ಎಂಥ ಹೆಣ್ಮಕ್ಳಿಗೆ ಯಾವುದನ್ನು ಹೇಳಬೇಕು ಅಂತ ಡಾಕ್ಟರ್ ತೀರ್ಮಾನ ಮಾಡಿ ಹೇಳ್ತಾರೆ. ಸೊ ನಾವೇ ನೇರವಾಗಿ ಹೋಗಿ ನನಗೆ MRI ಮ್ಯಾಮೋಗ್ರಫಿ ಮಾಡಿ, ನನಗೆ ಎಕ್ಸ್ರೇ ಮ್ಯಾಮೋಗ್ರಫಿ ಮಾಡಿ ಹೇಳೋವಂಥದ್ದಲ್ಲ. ನಿಮ್ಮ ಡಾಕ್ಟರ್ ತೀರ್ಮಾನ ಮಾಡ್ತಾರೆ. ಅದನ್ನು ಮಾಡಿಸ್ಕೊಳ್ಳೋದು ಎರಡನೇದು. ಅದರಲ್ಲಿ ಏನಾದರೂ ಸಂಶಯವಾದಂಥದ್ದು ಕಂಡು ಬಂದಲ್ಲಿ ಅದರಲ್ಲಿ ಬೈರಾಟ್ಸ್ ಅಂತ ಕರಿತೀವಿ. 0, 1, 2, 3, 4, 5 ಅಂತ ಅದರಲ್ಲಿ ಗ್ರೇಡಿಂಗ್ ಇರ್ತದೆ. ಅದರಲ್ಲಿ ಏನಾದರೂ ತೊಂದರೆದು ಅಂತ ಬಂದರೆ 3, 4 or 5 ಅಂತ ಬಂತು, 3, 4 ಬಂತು ಅಂದರೆ ಸೂಜಿ ಪರೀಕ್ಷೆ ಮಾಡಿಸಲಿಕ್ಕೆ ಡಾಕ್ಟರ್ ಹೇಳ್ತಾರೆ. ಅದರಲ್ಲಿ ಸೂಜಿ ಪರೀಕ್ಷೆ ಅಥವಾ ಬಯಾಪ್ಸಿ ಪರೀಕ್ಷೆಯನ್ನು ಮಾಡಿದ್ರೆ, FNAC ಬಯಾಪ್ಸಿ ಪರೀಕ್ಷೆಯನ್ನು ಮಾಡಿದ್ರೆ ಆವಾಗ ನಿರ್ದಿಷ್ಟವಾಗಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದು ಪತ್ತೆ ಆಗ್ತದೆ. ಇದು ಪರೀಕ್ಷೆಗಳ ಹಂತ. ಅದಾದ ನಂತರ CT ಸ್ಕ್ಯಾನು, PET ಸ್ಕ್ಯಾನು ಇವೆಲ್ಲವೂ ಅದಾದ ನಂತರ ಫಾಲೋ ಆಗುತ್ತೆ. ನೀವು ಹೇಳ್ತಿರುವಾಗ ಇನ್ನೊಂದು ಅಂಶ ನಂಗೆ ಬಂದಿದ್ದೇನೆಂದ್ರೆ, ಫಿಮೇಲ್ಸ್ ವಾಟ್ ದೇ ಥಿಂಕ್, ಅವ್ರಿಗೆ ಏನೋ ಒಂದು ಅದು ಮಿಸ್ಕನ್ಸೆಪ್ಷನ್ ನಿಜಾನ ನೀವೇ ಹೇಳಬೇಕು. ಬ್ರೆಸ್ಟ್ ಸೈಜು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಲೂ ಕೆಲವರು ಅನ್ನೋದನ್ನ ಕೇಳಿದ್ದೀನಿ. ಇದು ಒಂದು ರೀತಿಯಾದಂಥ ತಪ್ಪು ಕಲ್ಪನೆ. ಎಲ್ಲರಿಗೂ ಮನುಷ್ಯ ಉದ್ದ ಇರಲಿ ಕುಳ್ಳಗಿರಲಿ, ನಂಬರ್ ಆಫ್ ಸೆಲ್ಸ್ ಈಸ್ ಆಲ್ಮೋಸ್ಟ್ ದಿ ಸೇಮ್. ಸೈಜ್ ಆಫ್ ದಿ ಸೆಲ್, ಲೆಂತ್ ಆಫ್ ದಿ ಸೆಲ್, ಆಕಾರ ಮತ್ತು ಪ್ರಮಾಣ ಬದಲಾಗತ್ತೆ ಹೊರತು ಸಂಖ್ಯೆ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಬ್ರೆಸ್ಟ್ ದಪ್ಪ ಇರಲಿ ಸಣ್ಣ ಇರಲಿ, ನಂಬರ್ ಆಫ್ ಸೆಲ್ಸ್ ವಿಲ್ ರಿಮೈನ್ ದಿ ಸೇಮ್. ಅದು ಸೆಲ್ಲಿನ ಸೈಜ್ ಮೇಲೆ ಆಕಾರ ತೀರ್ಮಾನ ಆಗುವಂಥದ್ದು. ಜಾಸ್ತಿ ಸ್ತನ ದಪ್ಪ ಇದೆ ಅಂದ ಮಾತ್ರಕ್ಕೆ ತುಂಬ ಜಾಸ್ತಿ ಸೆಲ್ಸ್ ಇದೆ ಅಂತಲ್ಲ, ನಿಮ್ಮಲ್ಲಿರ್ತಕ್ಕಂಥ ಸೆಲ್ಲಿನ ಸೈಜ್ ಪ್ರಮಾಣ ದಪ್ಪ ಇರ್ತದೆ ಅಂತ ಲೆಕ್ಕ. ಸೊ ಹಾಗಾಗಿ ಅದು ಮಿಸ್ಕನ್ಸೆಪ್ಷನ್. ಅದು ಸಣ್ಣ ಇದ್ದರೆ ಮಾತ್ರ ನಮಗೆ ಕ್ಯಾನ್ಸರ್ ಬರ್ತಕ್ಕಂಥದ್ದು ಸಂಭಾವನೆ ಕಮ್ಮಿ, ದಪ್ಪ ಇದ್ದರೆ ಬಂದ್ಬಿಡುತ್ತೆ, ಎರಡೂ ತಪ್ಪು. ಫೈನ್. ಈಗ ನಾವು ಒಂದು ಜರ್ನಿನೇ ಮಾತಾಡಿದ್ವಿ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಏನಾಗುತ್ತೆ, ಇಲ್ಲದೆ ಹೋದ್ರೂ ಬರುತ್ತೆ, ಏನಾಗುತ್ತೆ ಎಲ್ಲವೂ ಆಯಿತು. ಈಗ ಕ್ಯಾನ್ಸರ್ ಆಯಿತು, ಸರ್ಜರಿ ಆಯಿತು ಅಥವಾ ಏನೇನಾಯಿತು, ಆ ಸ್ಟೇಜಸ್ಸು ಏನೇನು ಟ್ರೀಟ್ಮೆಂಟ್ಗಳು ಅಂತ ಬರುತ್ತೆ ಅಂತ ತಿಳ್ಕೊಳ್ಬೇಕಂತ. ನೋಡಿ, ಸರ್ಜರಿ ಇದರಲ್ಲಿ ಸ್ತನದ ಕ್ಯಾನ್ಸರ್ಗಳಲ್ಲಿ 4 ರೀತಿಯಾದಂಥ ಚಿಕಿತ್ಸೆಗಳು ಉಂಟು. ಮಿಕ್ಕಿದ್ರಲ್ಲಿ 3 ಮಾತಾಡ್ತೀವಿ, ಇದರಲ್ಲಿ 4 ಮಾತಾಡಬೇಕು. ಒಂದು ಸರ್ಜರಿ, ಒಂದು ಕೀಮೋಥೆರಪಿ,
ಒಂದು ರೇಡಿಯೇಷನ್ ಥೆರಪಿ, ಇನ್ನೊಂದು ಹಾರ್ಮೋನ್ ಥೆರಪಿ. ನಾವು ಅವಾಗಲಿಂದ ಹಾರ್ಮೋನ್ ಬಗ್ಗೆ ತುಂಬ ಹೇಳಿದ್ವಿ, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. ಸೊ ಹಾರ್ಮೋನ್ ಥೆರಪಿ. ಸೊ ಹಾರ್ಮೋನ್ ಪಾಸಿಟಿವ್ ಇದ್ದರೆ ಇವ್ರಿಗೆ ಹಾರ್ಮೋನ್ ಸಪ್ರೆಸಿವ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ 4 ರೀತಿಯಾದಂತಹ ಚಿಕಿತ್ಸೆ ಉಂಟು. ಸರ್ಜರಿ ಅಂತ ಬಂದಾಗ ಸರ್ಜರಿನಲ್ಲಿ ಸ್ತನವನ್ನೇ ತೆಗೆದಾಕ್ಬಿಡ್ತಾರೆ ಅನ್ನೋ ಯೋಚನೆ ಬೇಡ. ಇವತ್ತು ಕಾಲ ತುಂಬ ಬದಲಾಗಿದೆ. ಇವತ್ತು ರೇಡಿಯೇಷನ್ನು, ಕೀಮೋಥೆರಪಿನಲ್ಲೂ ಕೂಡ ಟಾರ್ಗೆಟೆಡ್ ಥೆರಪೀಸ್ಗಳು ಇವೆಲ್ಲ ಬಂದಿದೆ, ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪೀಸ್. ಹಾಗಾಗಿ ಸ್ತನ ತೆಗಿಲೇಬೇಕು ಅನ್ನುವ ಯಾವುದೇ ಮಾನದಂಡ ಇಲ್ಲ. ಯಾಕಂದರೆ ಹೆಣ್ಮಕ್ಳಿಗೆ ಸ್ತನ ಅನ್ನೋದು ಸೈಕಲಾಜಿಕಲ್ ಒಂದು ಅಂಗ. ಅವರಿಗೆ ಸ್ತನ ಇಲ್ಲ ಅಂದರೆ ತಮ್ಮ ಜೀವನದಲ್ಲಿ ಏನೋ ಕಳ್ಕೊಂಡಾಗ ಅನಿಸುತ್ತೆ. ಆ ಸೈಕಲಾಜಿಕಲ್, ಆ ಭಾವನಾತ್ಮಕ ಒಂದು ಸಂಬಂಧವನ್ನು ಉಳಿಸ್ಲಿಕ್ಕಂಥದ್ದೇ ಇವತ್ತಿನ ಆಧುನಿಕ ಯುಗದ ಆಧುನಿಕ ತಂತ್ರಜ್ಞಾನದ ಕೆಲಸ. ಸೊ ಹಾಗಾಗಿ ಬ್ರೆಸ್ಟನ್ನು ತೆಗೆಸಲೇಬೇಕು ಅನ್ನೋದು ಇಲ್ಲವೇ ಇಲ್ಲ. ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಸ್ತನ ಉಳಿಸ್ಕೊಳ್ಬಹುದು, ಖಂಡಿತ ಉಳಿಸ್ಬಹುದು. ಅದಕ್ಕೆ ಕೆಲವೊಬ್ಬರಿಗೆ ಕಾಯಿಲೆಯ ಪ್ರಮಾಣ ಜಾಸ್ತಿ ಇರುತ್ತೆ. ನಾವು ಬ್ರೆಸ್ಟ್ ಈಸ್ ಟು ಟ್ಯೂಮರ್ ರೇಷಿಯೋ ಅಂತ ಕರಿತೀವಿ. ಸ್ತನ ಎಷ್ಟು ದೊಡ್ಡದಿದೆ, ಆ ಸ್ತನದೊಳಗೆ ಕಾಯಿಲೆ ಎಷ್ಟು ದೊಡ್ಡದಿದೆ ಅಂತ. ಸೊ ಅಂಥ ಪರಿಸ್ಥಿತಿಲಿ ಬಂದಾಗ ನಾವು ಸಾಮಾನ್ಯ 1ಕ್ಕೆ 4 ಭಾಗ ಇದ್ದಾಗ ಬ್ರೆಸ್ಟ್ನ ಉಳಿಸ್ಬಹುದು ಅಂತ ಹೇಳ್ತೀವಿ. ಅಕಸ್ಮಾತ್ ಅರ್ಧ ಬ್ರೆಸ್ಟಲ್ಲೇ ಕಾಯಿಲೆ ಇತ್ತು ಅಂದರೆ ಅವಾಗೇನು ಮಾಡೋದು? ಅವಾಗಲೂ ಕೂಡ ಚಿಕಿತ್ಸೆಗಳು ಉಂಟು. ಮೊದಲು ಕೀಮೋಥೆರಪಿಯನ್ನು ಕೊಡ್ತೇವೆ. ಕೀಮೋಥೆರಪಿಯನ್ನು ಕೊಟ್ಟು ಕಾಯಿಲೆ ಪ್ರಮಾಣವನ್ನು ಕೆಳಕ್ಕೆ ಇಳಿಸಿ ಅವಾಗ ಬ್ರೆಸ್ಟ್ ಸೇವ್ ಮಾಡಲಿಕ್ಕೆ ಆಗತ್ತ ಪ್ರಯತ್ನ ಮಾಡ್ತೀವಿ. ಸರಿನಾ? ಅದಕ್ಕೆ ತಕ್ಕನಾದಂಥ ಕೀಮೋಥೆರಪಿ ಚಿಕಿತ್ಸೆಗಳಾಗತ್ತೆ. ಆನಂತರ ರೇಡಿಯೇಷನ್ನಲ್ಲಿ ಟೆಕ್ನಿಕ್ಸ್ಗಳು ಚೇಂಜ್ ಆಗುತ್ತೆ ಉಳಿಸಿದಂಥ ಬ್ರೆಸ್ಟ್ಗೆ ಮಾಡೋಕ್ಕೆ ಅಂತ. ಸೊ ಇವೆಲ್ಲವೂ ಸಾಧ್ಯತೆಗಳು ಉಂಟು. ಕಾಯಿಲೆ ಬಂದು ಮಾತ್ರಕ್ಕೆ ಹೆದರ್ಕೊಳ್ಳುವಂಥ ಪ್ರಮೇಯ ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಸಾಮಾನ್ಯವಾಗಿ ಫಸ್ಟ್ ಸರ್ಜರಿನ ಸಜೆಸ್ಟ್ ಮಾಡ್ತೀವಿ. ಸರ್ಜರಿ ಅಕಸ್ಮಾತ್ ಕಾಯಿಲೆ ಪ್ರಮಾಣ ಜಾಸ್ತಿ ಇತ್ತು ಅಂದರೆ ಮೊದಲು ಕೀಮೋಥೆರಪಿ ಮಾಡಿ ಆಮೇಲೆ ಸರ್ಜರಿ ಮಾಡ್ತೀವಿ. ಆ ನಂತರ ಕೀಮೋಥೆರಪಿ ಮತ್ತು ರೇಡಿಯೇಷನ್ ಥೆರಪಿ ಕಂಟಿನ್ಯೂ ಆಗುತ್ತೆ. ರೇಡಿಯೇಷನ್ ಥೆರಪಿಲೂ ಅಷ್ಟೇ ಮೊದಲು 28 ದಿವಸ 30 ದಿವಸ ರೇಡಿಯೇಷನ್ಗಳನ್ನು ಮಾಡ್ತಿದ್ವಿ. ಇವತ್ತು ವಿಜ್ಞಾನ ಮತ್ತು ಈಗಲೇ ಉಪಲಬ್ಧ ಇರತಕ್ಕಂಥ ಆಧುನಿಕ ಎಕ್ವಿಪ್ಮೆಂಟ್ಸ್ಗಳೇನಿದೆ, ಲೀನಿಯರ್ ಆಕ್ಸಿಲರೇಟರ್ಗಳು, ಇವೆಲ್ಲನೂ ನಮಗೆ 15 ದಿವಸದಲ್ಲಿ ಟ್ರೀಟ್ಮೆಂಟನ್ನು ಮುಗಿಸ್ಕೊಡುವಂಥ ಸಂಭಾವನೆ ಇರ್ತದೆ. 28 ದಿನ ಟ್ರೀಟ್ಮೆಂಟಲ್ಲಿ 15 ದಿವಸದಲ್ಲಿ ಮುಗಿಸುವಂಥದ್ದು. ಹೌದು, ಆ ಟೆಕ್ನಿಕ್ಸ್ಗಳು ಚೇಂಜ್ ಆಗಿದೆ. APBA ಅಂತ ಒಂದು ಟೆಕ್ನಿಕ್ ಬಂದಿದೆ. ಪೂರ್ತಿ ಬ್ರೆಸ್ಟನ್ನು ರೇಡಿಯೇಷನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಅಲ್ಪ ಪ್ರಮಾಣದ ಬ್ರೆಸ್ಟನ್ನು ಮಾತ್ರ ರೇಡಿಯೇಷನ್ ಮಾಡಿ ಉಳಿಸಬಹುದು. ಅದನ್ನೇ ಟಾರ್ಗೆಟೆಡ್ ಥೆರಪಿ. ಹೌದು, ಅಲ್ಲ, ಟಾರ್ಗೆಟೆಡ್ ಥೆರಪಿ ಅನ್ನೋದು ಕೀಮೋಥೆರಪಿನ ಒಂದು ಅಂಗ. ರೇಡಿಯೇಷನ್ ಥೆರಪಿನ ಒಂದು ಪಾರ್ಷಿಯಲ್ ಬ್ರೆಸ್ಟ್ ರೇಡಿಯೇಷನ್ ಅಂತ ಬರುತ್ತೆ. ಸೊ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಕಾಯಿಲೆಯ ಪ್ರಮಾಣ ಎಲ್ಲ ಇರ್ತದೆ. ಸೊ ಆ ಕಾಯಿಲೆ ಪ್ರಮಾಣ ಮೇಲೆ ನಿಮ್ಮ ಡಾಕ್ಟರ್ ಚಿಕಿತ್ಸೆಯನ್ನ ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಎಲ್ಲ ಟ್ರೀಟ್ಮೆಂಟ್ ಬೇಕಾಗಲ್ಲ. ಸರಿನಾ? ನನಗೆ ಬಂದ ಮಾತ್ರಕ್ಕೆ ಎಲ್ಲ ಟ್ರೀಟ್ಮೆಂಟ್ ತಗೊಳ್ಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ. 60 ವಯಸ್ಸು ದಾಟಿರ್ತಕ್ಕಂಥ ಹೆಣ್ಮಗಳು, ಚಿಕ್ಕ ಪ್ರಮಾಣದ ಕಾಯಿಲೆ, ERPR ಹಾರ್ಮೋನ್ ಪಾಸಿಟಿವ್ ಇದೆ, ಮತ್ತು ಕಂಕಳಲ್ಲಿ ಅವಳಿಗೆ ಕಾಯಿಲೆ ಹರಡಿಲ್ಲ, ಬೇರೆ ಎಲ್ಲೂ ಹರಡಿಲ್ಲ, ಬರೀ ಸ್ತನದಲ್ಲಿ ಮಾತ್ರ ಇದೆ. ಅವರಿಗೆ ಬರೀ ಶಸ್ತ್ರಚಿಕಿತ್ಸೆ ಮಾಡಿ ಹಾರ್ಮೋನ್ ಥೆರಪಿದು ಟ್ಯಾಬ್ಲೆಟ್ ಹಾಕಿ ಬಿಟ್ಬಿಡ್ತೀವಿ. ಕೀಮೋನು ಮಾಡಲ್ಲ, ರೇಡಿಯೇಷನು ಮಾಡಲ್ಲ. ಸರಿನಾ? ಹಾಗಾಗಿ ಎಲ್ರಿಗೂ ಎಲ್ಲ ಪರೀಕ್ಷೆ ಬೇಕು ಅಂತ ಹೇಳಕ್ಕಾಗಲ್ಲ. ಕೆಲವರಿಗೆ ಎಲ್ಲ 4 ಬೇಕಾಗತ್ತೆ. ತೀವ್ರತೆ ಮೇಲೆ, ವಯಸ್ಸಿನ ಪ್ರಮಾಣದ ಮೇಲೆ, ಹಾರ್ಮೋನ್ ಸ್ಟೇಟಸ್ ಮೇಲೆ, ಕಾಯಿಲೆ ಏನ್ ಸ್ಟೇಜ್ ಅಲ್ಲಿ ಇದೆ, ಇವುಗಳ ಮೇಲೆ ತೀರ್ಮಾನ ಆಗುತ್ತೆ. ಯಾರಿಗೆ ಯಾವ್ದು ಬೇಕಾಗುತ್ತೆ ಡಾಕ್ಟರ್ ತೀರ್ಮಾನ ಮಾಡ್ತಾರೆ. ಸರಿನಾ? ನನಗೆ ಇಷ್ಟ ಮಾಡಿಸ್ಕೊಳ್ಳೋದು ನಾನು, ನೀವು ತೀರ್ಮಾನ ಖಂಡಿತವಾಗ್ಲೂ ಮಾಡಬೇಡಿ. ಏನಕ್ಕೆ ಅಂದರೆ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಎರಡೂ ಡಾಕ್ಟರ್ ಅಲ್ಲ, ಕಳ್ಕೊಳ್ಳೋದು ಪಡ್ಕೊಳ್ಳೋದು ಎರಡೂ ನೀವೇ. ಸರಿನಾ? ಹಾಗಾಗಿ ಡಾಕ್ಟರ್ ಏನು ಹೇಳ್ತಾರೆ ಆ ಸೂಕ್ತವಾದಂಥ ಮಾತನ್ನ ಕೇಳಿ. ಓಕೆ, ಈಗ 4 ಟ್ರೀಟ್ಮೆಂಟ್ ತಗೊಳ್ಬೇಕಾದ ಕೇಸಸ್ ಅಂತ ನೋಡಿದಾಗ ನಾವು ಕಳೆದ ಬಾರಿನೂ ಖರ್ಚು ಬಗ್ಗೆ ಮಾತಾಡಿದ್ವಿ. ಈಗ 4 ತಗೊಳ್ಬೇಕು, ಬಟ್ ನಾನೊಂದು ಲೋವರ್ ಮಿಡಲ್ ಕ್ಲಾಸ್ ಆ ಥರ ಇದ್ದೀನಿ, ಅಫೋರ್ಡಬಿಲಿಟಿ ಇಲ್ಲ ಅಂತ ಭಯ ಪಡ್ತಾರೆ. ಕ್ಯಾನ್ಸರ್ ಅಂದರೆ ಖರ್ಚು, ಒಂದು ಜೀವ ಉಳಿಯುತ್ತೋ ಇಲ್ವೋ ಅನ್ನೋ ಭಯ ಆದ್ರೆ, ಎರಡನೇದು ಖರ್ಚು ಅನ್ನೋ ಭಯ. ಸಾಮಾನ್ಯ ಕ್ಯಾನ್ಸರ್ ಪೇಷಂಟ್ಸ್ ಮನೆಯವ್ರು ಹೇಳ್ತಾರೆ, ಇವ್ರು ಕ್ಯಾನ್ಸರ್ ಬಂದು ಸಫರ್ ಮಾಡ್ತಿದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ನಾವು ಸಫರ್ ಮಾಡ್ತಾ ಇದೀವಿ, ಸೈಕಾಲಜಿಕಲಿ ಪ್ಲಸ್ ಫಿನಾನ್ಷಿಯಲಿ ಅಂತ. ಖರ್ಚಿನ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಕಳೆದ ಬಾರಿ 1-2-3 ಜನ ಇದನ್ನ ಕಳಿಸಿದ್ದಾರೆ. ಓದೇ ಬಿಡಿ ನೀವು. ನಾನೊಂದ್ಸತಿ, ಯಾಕೆಂದ್ರೆ ಪಾಪ ಅವರು ತುಂಬಾ ಕನ್ಸರ್ನ್ ಇಂದ, ಬಹುಶಃ ಏನಾದ್ರೂ ಅವ್ರಿಗೂ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿದ್ರು ಏನೋ ಗೊತ್ತಿಲ್ಲ. ಡಾಕ್ಟರ್, ನೀವು ಹೇಳೋ ರೀತಿ ಇಲ್ಲ. ಮೋಹನ್ ಕುಮಾರ್ ಅವ್ರು ಮಾಡಿರೋದು ಕೀಮೋಥೆರಪಿ, ರೇಡಿಯೋಥೆರಪಿಲೇ ರೋಗಿ 3/4 ಭಾಗ ಸತ್ತು ಹೋಗಿರ್ತಾರೆ. ಥಿಯರಿಗೂ ಪ್ರಾಕ್ಟಿಕಲ್ಗೆ ತುಂಬ ಅಂತರ ಇದೆ. 90% ಜನ ಬದುಕೋದಿಲ್ಲ. ಇಲ್ಲಿ ಔಷಧಿ ಟ್ರೀಟ್ಮೆಂಟ್ ತುಂಬ ದುಬಾರಿ, ಅವರಿಗೆ ಸಾವೇ ದಾರಿ. ಯಾವುದೋ 1-2 ಉದಾಹರಣೆ ಬೇಡ ಅಂತಂದ್ರೆ, ಲಾಸ್ಟ್ ಟೈಮ್ ನಾವು ಒಂದಷ್ಟು ಸೆಲೆಬ್ರಿಟೀಸ್ದು ರೆಫರೆನ್ಸಸ್ ಕೊಟ್ಟಿದ್ವಿ. ಸೊ ಬಹುಶಃ ಅವರು ಅದನ್ನ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಹೇಳಿದಾರೆ ನೋಡಿ, ಕ್ಯಾನ್ಸರ್ ಗೆದ್ದು ಬಂದ ಕೋಟ್ಯಾಧಿಪತಿಗಳ ಹೆಸರು ಹೇಳಿದ್ರಿ, ಸಂತೋಷ, ಬಡವರು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇವೆರಡೂ ನಾವು ಹೋದ್ ಸರ್ತಿ ಮಾತಾಡ್ಬೇಕಾದ್ರೆ ಹೇಳಿದ್ವಿ. ಸಾಹುಕಾರಗಳನ್ನ ಮಾತ್ರ ಅಂತಲ್ಲ,
ನಾವು ಸಾಹುಕಾರಗಳ ಹೆಸರೇನಕ್ಕೆ ಹೇಳ್ತೀವಿ ಅಥವಾ ಪರಿಚಯ ಇರತಕ್ಕಂಥ ಸೆಲೆಬ್ರಿಟಿಗಳ ಹೆಸರೇನಕ್ಕೆ ಹೇಳ್ತೀವಿ ಅಂದರೆ ಜನ ಅವ್ರಿಗೆ ಸಂಪರ್ಕ ಸಾಧಿಸ್ಲಿಕ್ಕೆ ಸುಲಭ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ಸುಲಭ ಆಗುತ್ತೆ ಅಂತ. ನಿಮ್ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಲಕ್ಷ್ಮಮ್ಮ ಕೆಂಪಮ್ಮ ಕೂಡ ವಾಸಿಯಾಗಿರ್ತಾರೆ. ನಾನು ಅದನ್ನು ಹೇಳಲಿಕ್ಕಾಗಲ್ಲ, ಯಾಕಂದರೆ ಯಾರಿಗೂ ಪರಿಚಯ ಇರಲ್ಲ. ಸರಿನಾ? ನೀವು ದುಡ್ಡಿಂದ ಕ್ಯಾನ್ಸರ್ನಲ್ಲಿ ಗೆದ್ದು ಬರಬಹುದು, ಅವ್ರಿಗೆ ಮಾತ್ರ ಹೇಳ್ತೀರಿ ಅಂತ ಹೇಳಿದ್ರಿ. ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ, ಸ್ಟೀವ್ ಜಾಬ್ಸ್ ಹತ್ರ ದುಡ್ಡು ಕಮ್ಮಿ ಇರಲಿಲ್ಲ. ಮನೋಹರ್ ಪರಿಕರ್ ನಮ್ಮ ನ್ಯಾಷನಲ್ ಗೌರ್ಮೆಂಟ್ ಎಷ್ಟು ಬೇಕಾದ್ರೆ ಖರ್ಚು ಮಾಡಲಿಕ್ಕೆ ತಯಾರಿತ್ತು, ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ನಮ್ಮ ಅನಂತಕುಮಾರ್ ಅವ್ರಿಗೆ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ದುಡ್ಡು ಒಂದೇ ಉತ್ತರ ಅಲ್ಲ, ಸರಿನಾ? ಹಾಗಂತ ದುಡ್ಡು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಪ್ರಶ್ನೆಗೆ ಈಗ ಬರ್ತೇನೆ. ಈಗ 4 ಪ್ರಮಾಣದ ಚಿಕಿತ್ಸೆ ಬೇಕು ಅಂತಂದಾಗ ಖರ್ಚನ್ನು ಹೇಗೆ ತಡ್ಕೊಳ್ಳೋದು? ಖರ್ಚಿಗೆ 2 ರೀತಿಯಾದಂಥ ಜನಗಳನ್ನು ನೋಡಬಹುದು. ಒಂದು BPL ಕಾರ್ಡ್ ಇರ್ತಕ್ಕಂಥದ್ದು, ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಳ್ಳಿರ್ತಕ್ಕಂಥ ಜನಗಳು, ಅವ್ರಿಗೆ ನೇರವಾಗಿ ಗೌರ್ಮೆಂಟ್ ಸೌಲಭ್ಯಗಳು ಸಿಗ್ತದೆ. ನೇರವಾಗಿ ಶಸ್ತ್ರಚಿಕಿತ್ಸೆಗೆ, ಕೀಮೋಥೆರಪಿಗೆ, ಹಾರ್ಮೋನಲ್ ಥೆರಪಿಗೆ, ರೇಡಿಯೇಷನ್ ಥೆರಪಿಗೆ ಇಷ್ಟಕ್ಕೂ ಗೌರ್ಮೆಂಟು ಸಹಾಯ ಮಾಡ್ತದೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಅವ್ರ ಹತ್ರ ಈ ಕಾರ್ಡ್ ಇದೆ ಅಂದರೆ ಆ ಆಸ್ಪತ್ರೆ ಈ ಸ್ಕೀಮನ್ನು ಪೇಷಂಟ್ಗಳಿಗೆ ಸೇವೆಯನ್ನು ಒದಗಿಸ್ತಾ ಇದೆ ಅಂದರೆ ಈ 4 ಚಿಕಿತ್ಸೆಗಳು ಫ್ರೀಯಾಗಿ ಆಗುತ್ತೆ. ಸರಿನಾ? ಸೊ ಇದು BPL ಕಾರ್ಡ್ನವ್ರದ್ದಾಯಿತು. BPL ಕಾರ್ಡ್ ಇಲ್ಲ ಡಾಕ್ಟ್ರೇ, ನನ್ನ ಹತ್ರ APL ಕಾರ್ಡ್ ಇರ್ತಕ್ಕಂಥದ್ದು, ನಿಮಗೆ ರಿಯಾಯಿತಿ ಆಗುತ್ತೆ. ಖಂಡಿತವಾಗ್ಲೂ ರಿಯಾಯಿತಿ ಆಗುತ್ತೆ. ಎಲ್ಲದಕ್ಕಿಂತ ಉತ್ತಮವಾದ ನಾನೇನು ಹೇಳ್ತೀನಿ ಗೊತ್ತಾ, ಇವೆಲ್ಲನ ಅವಲಂಬತೆಗಳನ್ನು ಬಿಟ್ಟು ನೀವು ದುಡಿಯೋವಂಥ ವಯಸ್ಸಿನಲ್ಲಿ ದಯವಿಟ್ಟು ಇನ್ಸೂರೆನ್ಸ್ಗಳನ್ನು ಮಾಡಿಸ್ಕೊಳ್ಳಿ. ನೀವು ಚಿಕ್ಕ ವಯಸ್ಸಿಂದನೇ ಮಾಡಿಸ್ಕೊಂಡು ಬಂತು ಅಂದರೆ ನಿಮಗೆ ಒಂದು 10 ಲಕ್ಷದ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ನೀವು ವರ್ಷಕ್ಕೆಲ್ಲ ಕಟ್ಟುವಂಥದ್ದು ಒಂದು 5-6 ಸಾವಿರ. ನೀವು ದೊಡ್ಡ ಮೂವಿಗಳಿಗೆ ಹೋಗಿ ಒಂದೊಂದು ಟಿಕೆಟನ್ನು 1000 ರೂಪಾಯಿ ಕೊಟ್ಟು ನೋಡ್ಬಿಟ್ಟು ಬಂದುಬಿಡ್ತೀರಿ. ಸರಿನಾ? ಒಂದು ಪಾರ್ಟಿ ಅಂತ ಹೋದರೆ ಸಾವಿರಾರು ರೂಪಾಯಿಗಳನ್ನು ಸುರಿತೀರಿ. ನಿಮಗೋಸ್ಕರ ವರ್ಷಕ್ಕೊಂದ್ಸತಿ 10,000 ರೂಪಾಯಿ ಖರ್ಚು ಮಾಡ್ಕೊಳಕ್ಕಾಗಲ್ಲ ಅಂದರೆ ಭಾಳ ಖೇದನೀಯ. ಎಲ್ಲರೂ ಬೇರೆಯವರ ಸಹಾಯ ಮಾಡಬೇಕು ಅಂದರೆ ನಮ್ಮ ಹತ್ರ ಎಷ್ಟೊಂದು ಜನ ಬರ್ತಾರೆ, ಡಾಕ್ಟ್ರ್ ಎಲ್ಲ ಫ್ರೀ ಮಾಡಿಬಿಡಿ. ಸರಿಪ್ಪ, ಸಂತೋಷ, ಫ್ರೀ ಮಾಡೋಣ. ಆಸ್ಪತ್ರೆಯಲ್ಲಿ ಇಷ್ಟು ಜನ ಇದ್ದಾರೆ ಡಾಕ್ಟ್ರುಗಳು, ನೀವು ಒಂದು ಅಷ್ಟು ಜನ ಡಾಕ್ಟ್ರುಗಳಿಗೆ, ನರ್ಸ್ಗಳಿಗೆ, ಎಲ್ರಿಗೂ ಒಂದಿಷ್ಟು ಜನ ಊಟ ಫ್ರೀ ಹಾಕಿ. ರೈತರಲ್ವೇ ನೀವು ರೈತರಲ್ವೇ? ನೀವು ನಮಗೆ ಫ್ರೀ ಮಾಡಿ, ನಾವು ನಮ್ಮ ಸೇವೆ ಫ್ರೀ ಮಾಡ್ತೀವಿ, ನೀವು ನಿಮ್ಮ ಸೇವೆ ಫ್ರೀ ಮಾಡಿ. ಸರ್ ಅದು ಹೆಂಗಾಯ್ತದೆ ಅಲ್ವಾ? ಎಲ್ಲವನ್ನೂ ತೂಗಿಸ್ಬೇಕಾದ ಜೀವನ. ಸರಿನಾ? ಒಬ್ಬರು ಮನುಷ್ಯ ಸಂಘಜೀವಿ. ನಾವು ಸಹಾಯ ಮಾಡ್ಲಿಕ್ಕಂತ 1000 ದಾರಿಗಳನ್ನು ನಿಮಗೆ ಹುಡುಕೊಡ್ತೀವಿ, ಖಂಡಿತವಾಗ್ಲೂ ಇರ್ತದೆ. ಹಂಗಂದ್ಬಿಟ್ಟು ಯಾರೂ ಕೂಡ ಈ ಒಬ್ರು ಹೇಳಿದ್ರು ರೇಡಿಯೋಥೆರಪಿ ಕೀಮೋಥೆರಪಿ ಮಾಡ್ಕೊಂಡಂಥ ಜನ 90 ಭಾಗ ಸತ್ತೋಗ್ತಾರೆ ಅಂತ. ಖಂಡಿತವಾಗ್ಲೂ ಇಲ್ಲ. 90 ಭಾಗ ಜನ 80% ಸ್ಟೇಜ್ಗಳ ಮೇಲೆ ಹೇಳಬೇಕು ಅಂದರೆ ಡಾಕ್ಟ್ರ್ ಯಾರೂ ನಿಮ್ಮನ್ನು 4ನೇ ಸ್ಟೇಜಲ್ಲಿ ಬನ್ನಿ ಅಂತ ಹೇಳಲ್ಲ. ಸಣ್ಣ ತೊಂದರೆ ಇದ್ದಾಗಲೇ ಬನ್ನಿ ಅಂತಲೇ ಹೇಳೋದು. ಸಣ್ಣ ತೊಂದರೆ ನೆಗ್ಲೆಕ್ಟ್ ಮಾಡಿ ನೀವು 4ನೇ ಸ್ಟೇಜಿಗೆ ಬಂದಾಗ, ನೀವು ಹೇಳಿದಾಗ 90 ಭಾಗ ಜನ ಸತ್ತೋಗ್ಬಿಡ್ತಾರೆ. ಅರ್ಲಿ ಸ್ಟೇಜಿಗೆ ಬನ್ನಿ. ಸರಿನಾ? ನೀವು ಹೇಳ್ತಾರ ಮಾತು ಉಲ್ಟಾ ಆಗುತ್ತೆ. 90 ಭಾಗ ಜನ ಬದುಕ್ತಾರೆ. ಈಗ ನಾವು ತಂಬಾಕು ಇವು ಸೇವನೆಗಳನ್ನು ಮಾಡಬೇಡಿ ಆ ಫೋಟೋಗಳನ್ನೆಲ್ಲ ಅದ್ರ ಮೇಲೆ ಹಾಕ್ತೀವಿ. ನಮ್ಮ ಜನ ನಿಲ್ಲಿಸಲ್ಲ. ಸರಿನಾ? ಅವ್ನು ಸೇದ್ದ, ಅವನಿಗೇನೂ ಆಗಿಲ್ಲ, ನನಗೆ ಯಾಕೆ ಆಗ್ಬಿಡುತ್ತೆ? ಎಲ್ಲರಿಗೂ ಒಂದೇ ಅಲ್ಲ. ನಿಮ್ಮ ಆಂತರಿಕ ನಿಸರ್ಗ ನಿಮ್ಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ಒತ್ತಿ ಹೇಳ್ತೀವಿ. ಸರಿನಾ? ಹಾಗಾಗಿ ಯಾರೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋಗೋದು ಮೂರ್ಖತನ. ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಸಾಧ್ಯವಾದಷ್ಟು ಒಳ್ಳೆಯ ಜೀವನವನ್ನು, ಸುಸ್ಥಿರ ಜೀವನವನ್ನು, ಆರೋಗ್ಯವಂತ ಜೀವನವನ್ನು ರೂಢಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈ ಖರ್ಚಿನ ವೆಚ್ಚಕ್ಕೆ ಬಂದಾಗ ನಿಮ್ಗೆ APL ಕಾರ್ಡ್ ಇತ್ತು ಅಂದರೆ ಈ ರೀತಿಯಾದಂತಾಗುತ್ತೆ. ಇನ್ಸೂರೆನ್ಸ್ ಇರೋರ್ಗಾಗುತ್ತೆ. ಹಣಕಾಸಿರೋರು ಹಣಕಾಸು ತೊಗೊಳ್ತಾರೆ. ನಾವು ಆವಾಗಲೇ ಇಮ್ಯುನೋಥೆರಪಿ ಬಗ್ಗೆ ಒಂದಿಷ್ಟು ಹೇಳ್ತಾ ಇದ್ವಿ. ನೀವು ಕೇಳೋದಕ್ಕೆ ಮುಂಚೆ ನಾನೇ ಹೇಳಲಿಕ್ಕೆ ಶುರು ಮಾಡಿಬಿಡ್ತೀನಿ ಅದನ್ನು. ಇಮ್ಯುನೋಥೆರಪಿ ಅನ್ನೋ ಒಂದು ಬಂದಿದೆ. ಆ ಡ್ರಗ್ಸ್ಗಳು ಹೊಸದಾಗಿ ಬಂದಿರತಕ್ಕಂಥದ್ದು. ಅದರಲ್ಲೂ ಬೇರೆ ವಿಂಗಡಣೆ ಇದೆ. ನಾವು ಈ ಬ್ರೆಸ್ಟ್ ಕ್ಯಾನ್ಸರ್ನ ಚಿಕಿತ್ಸೆಯನ್ನು ಶುರು ಮಾಡಿದಾಗ ಪೇಷಂಟ್ಗಳಿಗೆ ER/PR ಸ್ಟೇಟಸ್ ಅಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎರಡಕ್ಕೂ ಸೆನ್ಸಿಟಿವಿಟಿ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದ್ರ ಜೊತೆಲೇ HER2 ಮತ್ತು Ki-67 ಅಂತ ಇನ್ನೊಂದು ಟೆಸ್ಟನ್ನು ಮಾಡಿಸ್ತೀವಿ. ಈ HER2 ಪಾಸಿಟಿವ್ ಇರತಕ್ಕಂಥ ಪೇಷಂಟ್ಸ್ಗಳಿಗೆ ಟ್ರಾನ್ಸುಜುಮ್ಯಾಬ್ ಮತ್ತು ಪರ್ಟುಜುಮ್ಯಾಬ್ ಅನ್ನೋ ಔಷಧಿಗಳಿದೆ. ಅದು ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಟಾರ್ಗೆಟೆಡ್ ಥೆರಪಿ ಅಂತ ಔಷಧಿಗಳು. ಈ ಡಾಕ್ಟ್ರೇ ಈ BRC ಜೀನ್ ಅಂತ ಮಾತಾಡಿದ್ವಿ ಅಂತೆ. ಈ BRC ಜೀನ್ ಪಾಸಿಟಿವ್ ಇರತಕ್ಕಂಥ ಅವ್ರಿಗೆ ಓಲಾಪ್ಯಾರಿಬ್ ಅಂತ ಒಂದು ಔಷಧಿ ಇದೆ. ಯಾರಿಗೆ ER/PR ಈ HER2 ಪಾಸಿಟಿವ್ ಇದೆ, ಕಾಯಿಲೆ ಬೇರೆ ಕಡೆ ಲ್ಯಾಪ್ಯಾಟಿನಿಬ್ ಅಂತ ಒಂದು ಔಷಧಿ ಇದೆ. ಈ ಥರ ಬೇರೆ ಆದಂಥ ಔಷಧಿಗಳಿದೆ. PDL1 ಅಂತ ಒಂದು ಟೆಸ್ಟ್ ಇದೆ. PDL1 ಅಂತ ಟೆಸ್ಟ್ ಮಾಡಿದಾಗ ಒಂದು ಪೆಮ್ಬ್ರೋಜುಲಿಮ್ಯಾಬ್ ಮತ್ತು ಅಜಿ ಅಂತ ಒಂದು ಔಷಧಿ ಬರುತ್ತೆ. ಅವುಗಳು ಈ ರೀತಿಯಾದಂಥ ಔಷಧಿಗಳಿವೆ. ಈ ಔಷಧಿಗಳೆಲ್ಲ ತುಂಬ ಕಾಸ್ಟ್ಲಿ. ಇವಾಗ ಟ್ರಾನ್ಸುಜುಮ್ಯಾಬ್ ಅನ್ನೋದು ಮೊದಲು ಮಾರ್ಕೆಟಿಗೆ ಬಂದಾಗ ಒಂದು ಇಂಜೆಕ್ಷನ್ 1.25 ಲಕ್ಷ ರೂಪಾಯಿ ಇರ್ತಿತ್ತು. 17 ಇಂಜೆಕ್ಷನ್ ಕೊಡಬೇಕು. ಸರಿನಾ?
15-20 ಲಕ್ಷ ಹೊಂಚೋದು ಎಲ್ರಿಗೂ ಕಷ್ಟವಾಗ್ಬಿಡುತ್ತೆ. ಚೆನ್ನಾಗಿರೋ ಮಂತನ್ಗಳಿಗೂ ಕಷ್ಟ ಆಗುತ್ತೆ. ಯಾರೂ 20 ಲಕ್ಷ 30 ಲಕ್ಷ ರಿಸರ್ವ್ ಇಟ್ಟಿರಲ್ಲ. ಯಾಕಂದ್ರೆ ಇದೊಂದೇ ಟ್ರೀಟ್ಮೆಂಟ್ ಅಲ್ಲ, ಸರ್ಜರಿ ಆಗಬೇಕು, ರೇಡಿಯೇಷನ್ ಆಗಬೇಕು, ಕೀಮೋಥೆರಪಿ ಆಗಬೇಕು, ಅದ್ರ ಜೊತೆಲಿ ಇದು ಬೇಕು, ಸರಿನಾ? ಯಾರು ರಿಸರ್ವ್ ಇಟ್ಟಿರಲ್ಲ. ಇವಾಗ ಅದಕ್ಕೆ 2 ರೀತಿಯಾದಂಥದ್ದು. ಇವಾಗ ಮೊದಲು 1-1.25 ಲಕ್ಷ ಇತ್ತು. ಗೌರ್ಮೆಂಟು ಆ ನಂತರ ಈ ಪೇಟೆನ್ಸಿನ ಇಷ್ಟು ವರ್ಷಕ್ಕೆ ಮಾತ್ರ ನಮ್ಮ ದೇಶದಲ್ಲಿ ಅನ್ನೋದನ್ನು ಕಾನೂನನ್ನು ತೊಗೊಂಬಂದು 1-1.25 ಲಕ್ಷ ಇರತಕ್ಕಂತಹ ಹರ್ಸೆಪ್ಟೆನ್ನು ಇವತ್ತು 15-20 ಸಾವಿರಕ್ಕೆ ಸಿಗ್ತಾ ಇದೆ. ಅವೆಲ್ಲ ಸರ್ಕಾರ ಕೈಕಟ್ಟು ಕೂತಿರ್ತಕ್ಕಂಥದ್ದು ಜನಗಳು ಇದ್ರ ಬಗ್ಗೆ ಅರಿವಿಲ್ಲದೆ ಗೊತ್ತಿಲ್ಲದೆ ನೀವು ಅದನ್ನು ಕೇಳಕ್ಕೆ ಹೋಗಲ್ಲ, ಸರಿನಾ? ಅದನ್ನು 15-20 ಸಾವಿರಕ್ಕೆ ಆ ಇಂಜೆಕ್ಷನ್ಗಳು ಬರೋಕ್ಕೆ ಶುರುವಾಗಿದೆ. ಅದ್ರ ಜೊತೆಲಿ ಕಂಪ್ನಿಗಳು ಕೂಡ ಸಪೋರ್ಟ್ ಮಾಡುತ್ತೆ. ಕಂಪ್ನಿಗಳವರು ಅವರು 1 ಇಂಜೆಕ್ಷನ್ ತೆಗೆದುಕೊಂಡ್ರೆ 1 ಇಂಜೆಕ್ಷನ್ ಫ್ರೀ ಕೊಡುತ್ತಂತಂದು ಕಂಪ್ನಿಗಳೇ ಮಾಡುತ್ತೆ ಆ ಕೆಲಸಗಳನ್ನು. ಇವೆಲ್ಲವನ್ನು ನಿಮ್ಮ ಡಾಕ್ಟರ್ ಹತ್ರ ಚರ್ಚೆ ಮಾಡಿದಾಗ ಅಷ್ಟೇ ನಿಮಗೆ ಗೊತ್ತಾಗೋದು. ಡಾಕ್ಟ್ರೇ ಇದರಲ್ಲಿ ಏನಾದ್ರು ಸ್ಕೀಮ್ ಇದೆಯಾ, ಪೇಷಂಟ್ ಏನಾದ್ರು ಡ್ರಗ್ ಸಪ್ಲೈ ಕಂಪ್ನಿನವ್ರು ಏನಾದರೂ ಮಾಡ್ತಾರಾ? ನೇರವಾಗಿ ಡ್ರಗ್ ಸಪ್ಲೈ ಕಂಪ್ನಿನವರು ಫ್ರೀ ಔಷಧಿನ ನಿಮ್ಮ ಮನೆಗೆ ಹೋಗಿ ಮಾಡ್ತಾರೆ. ಡಾಕ್ಟರ್ ಹತ್ರ ಕೇಳಿದ್ರೆ ಖಂಡಿತವಾಗ್ಲೂ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವ ಡಾಕ್ಟ್ರು ಕೂಡ ನನ್ನ ರೋಗಿ ಸಾಯಲಿ ಅಂತ ಯೋಚನೆನೇ ಮಾಡಲ್ಲ, ಸರಿನಾ? ಡಾಕ್ಟ್ರು ನನ್ನ ಫೀಸ್ ಜಾಸ್ತಿ ಕೊಡಿ ಅಂತ ಕೇಳಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನನ್ನ ಪೇಷಂಟ್ ಸಾಯಲಿ ಅಂತ ಯಾವ ಡಾಕ್ಟ್ರು ಕೂಡ ಯೋಚನೆ ಮಾಡಲ್ಲ. ಪೇಷಂಟು ಬದುಕಿದ್ರೇ ಡಾಕ್ಟ್ರಿಗೆ ಅನ್ನ, ಸರಿನಾ? ಸೊ ನೇರವಾಗಿ ಹೇಳೋಣ ಮಾತನ್ನು, ಸರಿನಾ? ಪೇಷಂಟೇ ನಮಗೆ ಅನ್ನದಾತರು. ಸೊ ಆ ಅನ್ನದಾತರು ಚೆನ್ನಾಗಿದ್ರೇ ನಮಗೆ, ಪೇಷಂಟ್ ಸತ್ತೋಗ್ಬಿಟ್ರೆ ನನಗೆ ಹೆಂಗೆ ಸಿಗುತ್ತೆ? ನನಗೆ ಯಾರು ಬರೋದು ಹೋಗುತ್ತೆ ಅಲ್ವಾ? ಸೊ ಪೇಷಂಟ್ ಬದುಕಿದ್ರೆ ನಮಗನ್ನ. ಅವ್ರು ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿದ್ದಷ್ಟೇ ನಮಗೆ ಖುಷಿ. ನೀವು ಚೆನ್ನಾಗಿದ್ರೇ ಇಂಥ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಳಿಸೋದು. ಎಲ್ಲರೂ ನಾನು ಸಾಯಿಸ್ತಾ ಇದ್ರೆ ಯಾರು ನನ್ನ ಹತ್ರ ಬರ್ತಾರೆ ಅಲ್ವೇ? ಅಷ್ಟು ಸುಲಭವಾದ ಮಾತು. ನೀವು ಚೆನ್ನಾಗಿದ್ರೇ ಇನ್ನೊಬ್ರು ನೀವು ಕಳಿಸ್ಕೊಡೋದು ನನ್ನ ಹತ್ರ. ಆ ಸುಲಭ ಮಾತಿಗೆ ನಿಮ್ಮ ಡಾಕ್ಟರ್ ಯಾವತ್ತೂ ಕೂಡ ನಿಮ್ಮ ಚಿಕಿತ್ಸೆ ವಿಷಯವಾಗಿ ಸುಳ್ಳನ್ನು ಹೇಳಲ್ಲ. ಈ ರೀತಿಯಾದಂಥ ಮಾಡಿದ್ರೆ, ಈ ರೀತಿಯಾದಂಥ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ನಿಮಗೆ ಈ ಕಾಯಿಲೆ ಪ್ರಯೋಜನ, ಈ ಔಷಧಿ ಪ್ರಯೋಜನ ಬರುತ್ತೆ ಅಂತಲೂ ತಿಳಿಸ್ತಾರೆ. ನೀವು ನೇರವಾಗಿ ಕೇಳಿ ನಮಗೆ ಸಹಾಯ ಬೇಕು ಅಂತ ಡಾಕ್ಟರ್ ಯಾವುದಾದ್ರೂ ದಾರಿಯನ್ನು ಹುಡುಕಿ ಖಂಡಿತವಾಗ್ಲೂ ಕೊಡ್ತಾರೆ. ಸರ್ಕಾರಗಳಿವೆ ಸಹಾಯ ಮಾಡಲಿಕ್ಕೆ. ಸರ್ಕಾರ ಸೌಲಭ್ಯಗಳನ್ನು ಬಳಸ್ಕೊಳ್ಳಿ. ಆ ಸೌಲಭ್ಯಗಳ ಜೊತೆಲಿ ಸಾಧ್ಯ ಆದಷ್ಟು ಜನ, ಮತ್ತೊಮ್ಮೆ ಹೇಳ್ತೀನಿ, ಇನ್ಶೂರೆನ್ಸ್ಗಳನ್ನು ಖಂಡಿತವಾಗ್ಲೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಎಸ್. ಇದ್ರ ಜೊತೆಗೆ ಇನ್ನೂ ಒಂದು ಭಯ ಏನಂದರೆ 4th ಸ್ಟೇಜಿಗೆ ಹೋದರೆ ಇನ್ನೇನಿದ್ರು ಸಾವು ಅಂತ. 4th ಸ್ಟೇಜ್ ಹೋದವ್ರು ಬದುಕಕ್ಕಾಗಲ್ಲ. ನೋಡಿ, ಸ್ಟೇಜ್ 4 ಹೋದಾಗ ಬದುಕಕ್ಕಾಗಲ್ಲ ಅನ್ನೋ ಮಾತು ಮೊದಲು ತುಂಬ ಸತ್ಯ ಇತ್ತು. ಈಗ ಹೇಳಿದ್ನಲ್ಲ, ಈ ಮಾಲಿಕ್ಯೂಲ್ಸ್ಗಳು ಟ್ರಾನ್ಸುಝುಮ್ಯಾಬು, ಪರ್ಟುಝುಮ್ಯಾಬು, ಒಲಾಪ್ಯಾರಿಬು, ಲೆಪ್ಯಾಟಿನಿಬು, ಪೆಮ್ಬ್ರೊಜುಲಿಮ್ಯಾಬ್, ಇವೆಲ್ಲ ಔಷಧಿಗಳಿದೆಯಲ್ಲ, ಇವೆಲ್ಲವೂ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಹೋಗಿ ಟಾರ್ಗೆಟ್ ಮಾಡುವಂಥ ಒಂದು ಔಷಧಿಗಳು. ಈ ಔಷಧಿಗಳನ್ನು ಬಂದಾಗ 4ನೇ ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ಸ್ಗಳನ್ನು ಕೂಡ ಒಂದು ಆಶಾಕಿರಣ ಇದು. ಇವುಗಳನ್ನು ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಖರ್ಚು ಜಾಸ್ತಿ ಅಲ್ಲ ಡಾಕ್ಟ್ರೇ, ನಾನು ಆಗಲೇ ಹೇಳಿದಾಗ ನಿಜ ಖರ್ಚು ಜಾಸ್ತಿ, ಆದರೆ ದಾಟ್ಬಿಟ್ಟಿದೆ. ಸೊ ಹಾಗಾಗಿ ಖರ್ಚು ಜಾಸ್ತಿ ಬಂದೇ ಬರ್ತದೆ. ನಾವು ಬೇರೆ ಮಾತುಗೂ ಹೇಳಬೇಕು ಅಂದರೆ, ನೀವು ಶುಗರ್ ಕಾಯಿಲೆ ಬಂತು, ನೀವು ಚಿಕ್ಕದಾಗಿದ್ದಾಗಲೇ ತೋರಿಸ್ಕೊಂಡ್ರೆ ಸಣ್ಣ ಔಷಧಿಗಳಲ್ಲಿ ನೀವು ಅದನ್ನು ಮೇಂಟೈನ್ ಮಾಡ್ಕೊಳ್ಬೋದು. ಅದೇ ನೀವು ತುಂಬ ಜಾಸ್ತಿ ಮಾಡ್ಕೊಂಡಾಗ ದಿನಕ್ಕೆ 3 ಸತಿ ಇನ್ಸುಲಿನ್ ಚುಚ್ಕೋಬೇಕು ಅಲ್ವಾ? ಹಾಗೆ ವರ್ಕ್ ಆಗೋದು, ಮ್ಯಾಥ್ಸ್ ವರ್ಕ್ ಆಗೋದೇ ಹಾಗೆ, ಸರಿನಾ? ಹಾಗೇನೆ. ಸೊ ಒಂದು ಮಾತ್ರೆ ತೊಗೊಳ್ಳೋದ್ರ ಬದಲು 4 ಮಾತ್ರೆ ತೊಗೊಳ್ಬೇಕಾಗತ್ತೆ. ಎಲ್ಲ ಕಾಯಿಲೆಗಳಿಗೂ ಇದೇ ಸತ್ಯ. ಸೊ ಹಾಗಾಗಿ ಯಾವುದೇ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಒಂದೇ ಅಲ್ಲ, ಚಿಕ್ಕದಾಗಿದ್ದಾಗ ತೋರಿಸ್ಕೊಳ್ಳಿ. ಕಾಯಿಲೆ ಶುರುವಿನಲ್ಲಿ ತೋರಿಸ್ಕೊಂಡ್ರೆ ಖರ್ಚು ಕಮ್ಮಿ, ಉಪಾಯ ಸುಲಭ. ಕಾಯಿಲೆ ಜಾಸ್ತಿ ಮಾಡಿಕೊಂಡ್ರೆ ಖರ್ಚು ಜಾಸ್ತಿ. ಯಾರೋ ಒಬ್ರು ಹೇಳ್ತಾ ಇದ್ರು, ಕ್ಯಾನ್ಸರು ಧೈರ್ಯ ಕೊಡುತ್ತೆ, ಆಕ್ಚುಲಿ ಬಂದ್ರೆ ವಾಸಿ ಮಾಡ್ಕೋಬಹುದು ಅನ್ನೋ ಧೈರ್ಯ ಇರುತ್ತೆ. BP ಡಯಾಬಿಟಿಸ್ ಆದ್ರೆ ನಾವಿರೋ ತನಕ ಜೊತೆಲೇ ಇರಬೇಕು ಅಂತ. ಹೌದು, ಸತ್ಯ ಮಾತು. ಇದು ಕ್ಯಾನ್ಸರ್ ಅನ್ನೋದು ನಾವು ಹೆಚ್ಚಿಗಂದ್ರೂ, ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಹೇಳಬೇಕು ಅಂದ್ರೆ ಹೆಚ್ಚಂದ್ರೂ 1 ವರ್ಷದಲ್ಲಿ ಎಲ್ಲಾ ಚಿಕಿತ್ಸೆಗಳು, 4 ಚಿಕಿತ್ಸೆಗಳು ಬೇಕು ಅಂದ್ರೂ ವರ್ಷದೊಳಗೆ ಮುಗ್ದೋಗ್ತದೆ. ಆದ್ರೆ ಸಕ್ಕರೆ ಕಾಯಿಲೆ, BP ಕಾಯಿಲೆ ಹಂಗಲ್ವಲ್ಲ. ನಾವಿರೋ ತಂಗ 40ನೇ ವಯಸ್ಸಲ್ಲಿ ಬಂತು, ನೀನು 70 ವರ್ಷದ ತನಕ ಬದುಕಿದ್ದೇನೆ, 30 ವರ್ಷ ಹೆಣಗಬೇಕೆ, ನಾವು ಸಾಕೋಬೇಕಲ್ಲ. ಹಾಗೆ ಇದು ಕ್ಯಾನ್ಸರ್ ಅಲ್ಲಿ ನೀವು ಇದನ್ನ ಮುಗಿದ ಮೇಲೆ, ಚಿಕಿತ್ಸೆಗಳೆಲ್ಲ ಮುಗಿದ ಮೇಲೆ ನಿಯಮಿತವಾದಂಥ ಚಿಕಿತ್ಸೆಗಳನ್ನು, ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋಂಥದ್ದು ಮಾಡ್ಕೊಂಡು ಹೋಯ್ತು ಅಂದ್ರೆ ಆಯಿತು. 4th ಸ್ಟೇಜ್ ಆದರೂ ಕೂಡ ಬದುಕಲಿಕ್ಕೆ ಸಂಭಾವನೆ ಉಂಟು. ಚಾನ್ಸಸ್ ಆರ್ ಲೆಸ್. 20-30% ತನಕ ಪೇಷಂಟ್ಸ್ಗಳು ವಾಸಿ ಆಗ್ಬೋದು. 70-80 ಪೇಷಂಟ್ಗಳು ಕೈ ಬಿಟ್ಬಿಡ್ತಾರೆ. ಜೊತೆ 2 ಕಾರಣಗಳಿಂದ: ಒಂದು, ಕಾಯಿಲೆ ಪ್ರಮಾಣವೇ ಜಾಸ್ತಿ ಆಗಿ, ಎರಡನೇದು ನೀವು ಹೇಳಿದಾಗೆ ಖರ್ಚು ವೆಚ್ಚಗಳನ್ನು ತಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬಿಡುತ್ತೆ ಆ ಕಾಯಿಲೆನಲ್ಲಿ. ಸರ್, ಇನ್ನೊಂದು ನನಗೆ ಒಂದು ಕುತೂಹಲ ಏನಂದರೆ, ಬ್ರೆಸ್ಟ್ ಕ್ಯಾನ್ಸರ್ಗೆ ಯಾರು ಈಡಾಗ್ತಾರಲ್ವಾ,
ಮದುವೆ ಮಕ್ಕಳು ಆದ್ಮೇಲೆ ಆಗೋ ರೇಟ್ಸ್ ಜಾಸ್ತಿನಾ ಅಥವಾ ಯಾವ ಸ್ಟೇಜಲ್ಲಿ ಬೇಕಿದ್ರೂ ಆಗಬಹುದಾ ಅಂತ? ನೋಡಿ, ಇದು ಮದುವೆಗೂ ಮಕ್ಕಳಿಗೂ ಸಂಬಂಧ ಇದೆ ಅಂತ ಹೇಳಿದ್ವಿ ನಾವು, ಸರಿನಾ? ಈಗ ಈಸ್ಟ್ರೋಜನ್ ಲೀವ್ ಏನು ಸಿಗುತ್ತೆ ಅಂತ. ನೀವು ಮದುವೆ ಆಗಲಿಲ್ಲ ಅಂದ ಮಾತ್ರಕ್ಕೆ ನಿಮ್ಗೆ ಈಸ್ಟ್ರೋಜನ್ ಲೀವ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ನಿಮಗೆ ಮಕ್ಕಳಾಗೋದಕ್ಕೂ ಇದಕ್ಕೂ ಸಂಭಾವನೆ ಇರ್ತಕ್ಕಂಥದ್ದು ಹಾಗೇನೆ. ನಿಮಗೆ ಮಕ್ಕಳೇ ಆಗಲಿಲ್ಲ ಅಂದರೆ ಯು ಆರ್ ಕಂಟಿನ್ಯೂಸ್ಲಿ ಎಕ್ಸ್ಪೋಸ್ ಟು ಈಸ್ಟ್ರೋಜನ್, ಸರಿನಾ? ಸೊ ಹಾಗಾಗಿ ನಿಮಗೆ ಈಸ್ಟ್ರೋಜನ್ ಎಕ್ಸ್ಪೋಜರ್ ಇತ್ತು, ಸೆನ್ಸಿಟಿವಿಟಿ ಇತ್ತು ಅಂದರೆ ಬರ್ಲಿಕ್ಕೆ ಸಂಭಾವನೆ ಇರ್ತದೆ, ಸರಿನಾ? ಸೊ ಮಕ್ಕಳಾಗಿ ಮದುವೆ ಆದಮೇಲೆ ಬರಬೇಕು ಅಂತೇನಿಲ್ಲ. ಎಷ್ಟೋ ಜನ 25 ವರ್ಷಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಬರೆದಿರ್ತಕ್ಕಂಥ ಹೆಣ್ಮಕ್ಳನ್ನು ಕೂಡ ನೋಡಿದ್ದೀವಿ ನಾವು. ಬಟ್ ಇವಾಗ 25 ವರ್ಷಕ್ಕೆ ಬಂತು, ಅವ್ರು ಟ್ರೀಟ್ಮೆಂಟ್ ತೊಗೊಂಡ್ರು, ಆಯಿತು, ಅದಾದಮೇಲೆ ಮದುವೆ ಮಕ್ಕಳು ಅಂದರೆ ಮಕ್ಕಳಾಗೋ ಸಾಧ್ಯತೆಗಳಿದೆ? ಮಕ್ಕಳಾಗೋ ಸಾಧ್ಯತೆ ಇದೆಯಾ ಇಲ್ವಾ, ಇದು ಒಳ್ಳೆ ಪ್ರಶ್ನೆ. ನಾವು ಇದನ್ನು ಏನು ಹೇಳ್ತೀವಿ ಅಂದರೆ ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಕ್ರಯೋ ಪ್ರಿಸರ್ವೇಷನ್ ಅಂದರೆ ಏನಂದರೆ, ಸಾಮಾನ್ಯವಾಗಿ ಕೀಮೊಥೆರಪಿ ಕೊಟ್ಟಾಗ ನಮ್ಮ ಅಂಡಾಶಯದಲ್ಲಿರ್ತಕ್ಕಂತಹ ಎಲ್ಲ ಅಂಡಾಣುಗಳು ಸತ್ತೋಗ್ಬಿಡ್ತವೆ. ಸತ್ತೋಗುವಂಥ ಸಂಭಾವನೆ ತುಂಬ ಜಾಸ್ತಿ. ಅಕಸ್ಮಾತ್ ಬದುಕು ಉಳಿದ್ರೂ ಕೂಡ ಅವಳು ಮತ್ತೆ ಋತುಚಕ್ರಕ್ಕೆ ವಾಪಸ್ ಬಂದ್ರೂ ಕೂಡ ಕ್ವಾಲಿಟಿ ಆಫ್ ದಟ್ ಓವಮ್ ಈಸ್ ವೆರಿ ಬ್ಯಾಡ್. ಯಾಕಂದರೆ ಅದು ಕೀಮೊಥೆರಪಿ ಸ್ಟ್ರೆಸ್ಸಿಗೆ ಒಳಗಾಗಿ ಅದು ತನ್ನ ಆರೋಗ್ಯವನ್ನು ಕೆಡಿಸ್ಕೊಂಡ್ಬಿಟ್ಟಿರ್ತದೆ. ಸೊ ಅಂಥ ಅಂಡಾಣುಗೆ ಮಗುವನ್ನು ಹೆರಲಿಕ್ಕಿರ್ತಂಥ ಶಕ್ತಿ ಕಮ್ಮಿ, ಮಗು ಹೆತ್ತರೂ ಕೂಡ ನ್ಯೂನ್ಯತೆಗಳು ಜಾಸ್ತಿ. ಸೊ ನಾವು ಕ್ರಯೋ ಪ್ರಿಸರ್ವೇಷನ್ ಮಾಡಿಸ್ತೀವಿ. ಈ ಥರ ಕಾಯಿಲೆಗಳು ಇದೊಂದೇ ಕಾಯಿಲೆಗೆ ಅಂತಲ್ಲ, ಲಿಂಫೋಮಾ ಕಾಯಿಲೆಗಿರ್ಬೋದು ಅಥವಾ ಬೇರೆ ಯಾವುದೇ ಎಷ್ಟೊಂದು ಕಾಯಿಲೆಗಳಿಗೆ ನಾವೇನು ಮಾಡ್ತೀವಿ, ಗೈನಕಾಲಜಿಸ್ಟ್ ಹತ್ರ ಕಳಿಸಿ ಹಾಗೆ ಅಂಡಾಣುಗಳನ್ನು ತೆಗೆಸಿ ಅದನ್ನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಸ್ತೇವೆ. ಈ ಸ್ಟೆಮ್ ಸೆಲ್ ಸ್ಟೋರ್ ಮಾಡಿದ ಹಾಗೆ ಸ್ಟೋರ್ ಮಾಡಿಸಿ ಇಡ್ತೇವೆ. ಯಾವಾಗ ಇವೆಲ್ಲ ಚಿಕಿತ್ಸೆಗಳನ್ನು ಮುಗೀತು, ಈ ಹೆಣ್ಣು ಮಗಳಿಗೆ ಅದನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತನ್ನ ಪರಿಸ್ಥಿತಿ ಬಂದಾಗ ಈಕೆ ಗರ್ಭಧಾರಣೆ ಮಾಡಿಸ್ಲಿಕ್ಕೆ ಅನುವು ಮಾಡಿಕೊಡ್ತೇವೆ. ಇಲ್ಲ ಅಂದರೆ ಸೆರೋಗೇಸಿ ಹೇಳ್ಕೊಡ್ತೇವೆ. ಸೊ ಇವೆರಡು ಅಂದರೆ ಬಾಡಿಗೆ ತಾಯ್ತನಕ್ಕೆ ಪೇಷಂಟ್ಗಳಿಗೆ ಇದು ಮಾಡಿಕೊಡ್ತೀವಿ. ಸೊ ಇದು ಮದುವೆ ಆಗದೇ ಇದ್ದರೆ ಬರೋದೇ ಇಲ್ಲ, ಅಥವಾ ಮದುವೆಗಿಂತ ಮುಂಚೆ ಬರೋದೇ ಇಲ್ಲ, ಅದು ಎರಡು ಸುಳ್ಳು. ಯಾವಾಗ ಬೇಕಾದ್ರೂ ಬರ್ಬೋದು, ಸೆನ್ಸಿಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ BRC ಜೀನ್ ಪಾಸಿಟಿವ್ ಇತ್ತು ಅಂತ ಇಟ್ಕೊಳ್ಳಿ, ಅವ್ರಿಗೆ 20-25 ವರ್ಷಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಪಾಸಿಟಿವ್ ಬಂದಿರತಕ್ಕಂಥದ್ದು, ಮದುವೆನೂ ಆಗದೇ ಇರತಕ್ಕಂಥ ಹೆಣ್ಮಕ್ಳಿಗೂ ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ ಸಂಭಾವನೆಗಳನ್ನು ನೋಡಿದೆ ನನ್ನ ವೈಯಕ್ತಿಕ ಅನುಭವದಲ್ಲಿ. ನಾನು ಅತಿ ಚಿಕ್ಕ ಹೆಣ್ಣುಮಗಳು ಯಾರನ್ನ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂದರೆ 22-23 ವಯಸ್ಸಿನ ಹೆಣ್ಣುಮಗಳನ್ನ ಟ್ರೀಟ್ಮೆಂಟನ್ನು ಮಾಡಿದ್ದೀನಿ. ಆಕೆ ಆಗ್ತಾನೆ ಜಸ್ಟ್ ಮದುವೆ ಆಗಿತ್ತು. ಸೊ ಆ ಹೆಣ್ಮಕ್ಳು ಟ್ರೀಟ್ಮೆಂಟ್ ಮಾಡಿದ್ದೀನಿ. ಶಿ ಈಸ್ ಡೂಯಿಂಗ್ ಗುಡ್. ಅದೇನಂದರೆ ಆಕೆ ಶಿ ನೋಟಿಸ್ಡ್ ಇಟ್ ವೆರಿ ಅರ್ಲಿ. ತುಂಬ ಬೇಗನೆ ಆಕೆನೇ ಅದನ್ನು ಕಂಡುಹಿಡ್ಕೊಂಡು ಬಂದು ತೋರಿಸ್ಕೊಂಡಿದ್ದಂಥ ಕಾರಣದಿಂದ ಆಕೆಗೆ ಚೆನ್ನಾಗಾಯಿತು. ಆಕೆಗೆ ಮಗು ಆಯಿತು. ಕ್ರಯೋ ಪ್ರಿಸರ್ವೇಷನ್ ಮಾಡಿಸಿ ಎಲ್ಲ ಮಾಡಿಸಿದ್ರೆ ಆಕೆಗೆ ಮಗು ಆಯಿತು. ಇದು ಭರವಸೆ. ಇವರೆಲ್ಲ ಉದಾಹರಣೆಗಳಾಗ್ತಾರೆ. ನಮ್ಗೆ ಹೇಳಲಿಕ್ಕೂ ಉದಾಹರಣೆ ಹಾಕ್ತಾರೆ, ಸಮಾಜಕ್ಕೂ ಉದಾಹರಣೆ ಹಾಕ್ತಾರೆ. ಕ್ಯಾನ್ಸರ್ ಬಂದ ಮಾತ್ರಕ್ಕೆ ಜೀವನ ಕೊನೆ ಅಲ್ಲ, ಸರಿನಾ? ಅವ್ರು ಯಾರೋ ಒಬ್ರು ಕೇಳಿದ್ರು ಪಾಪ, ಅವ್ರ ಕ್ಯಾನ್ಸರ್ ಬಂದ ಮಾತ್ರಕ್ಕೆ ಮುಂದೇನೂ ಕೂಡ ಜೀವನ ಇದೆ. ಅವರು ಕೂಡ ಎಲ್ಲರಂತೆ ಸಾಮಾನ್ಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು. ಎಸ್, ನೀವು ಕಾಮೆಂಟ್ ಸೆಕ್ಷನ್ ಅಂತ ಹೇಳಿದಕ್ಕೆ ಇನ್ನೊಂದು ನೆನಪಾಯ್ತು. ಇನ್ನೊಬ್ರು ಯಾರೋ ಮೆಸೇಜ್ ಮಾಡಿದ್ದಾರೆ, ನೀವು ಸೊಪ್ಪು ತರಕಾರಿ ಕಾಳು ಇರಬೇಕು ತಟ್ಟೆಲಿ, ಇದೆಲ್ಲ ಅವಾಯ್ಡ್ ಮಾಡುತ್ತೆ ಕ್ಯಾನ್ಸರ್ನ ಅಂದ್ರೆ. ಇವಾಗ ಇರೋದೆಲ್ಲ ಪೆಸ್ಟಿಸೈಡ್ ಅಲ್ಲೇ ಬರ್ತಾ ಇದ್ದಾರೆ, ನಾವು ಏನು ತಿನ್ಬೇಕು ಅಂತ ಕೂಡ. ಸತ್ಯ ಅವ್ರು ಹೇಳಿದ್ದು ಆ ಪ್ರಶ್ನೆ ಸೂಕ್ತವೇ. ನಾವು ಕೂಡ ಈಗ ಬೆಂಗಳೂರಿನಲ್ಲಿ ಮೊನ್ನೆ ಪೇಪರಲ್ಲಿ ಓದಿದ್ವಿ, ಬೆಂಗಳೂರಲ್ಲಿ ಬರ್ತಕ್ಕಂಥ ಸೊಪ್ಪಲ್ಲಿ ಮಾರ್ಕೆಟ್ 80% ಎಲ್ಲ ಕೀಟನಾಶಕಗಳು, ರಾಸಾಯನಿಕಗಳು ಮತ್ತು ಅಲ್ಲಿರ್ತಕ್ಕಂಥ ಕೆಟ್ಟ ಕೆಮಿಕಲ್ಸ್ಗಳನ್ನ ಅದನ್ನು ಸತ್ಯವಾದ ನಾವು ಹೇಳೋದು ಏನಂದರೆ, ಒಂದು ಹಿತ್ತಲ ತೋಟವನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಿಮ್ಮ ಆಹಾರವನ್ನು ಕಡೆ ಪಕ್ಷ ಈ ಥರ ಸಣ್ಣವು ರಾಗಿ ಬೇಳೆ ಅಕ್ಕಿಗಳನ್ನು ಎಲ್ಲರೂ ಬೆಳೆಯೋಕ್ಕಾಗಲ್ಲ. ಈ ರೀತಿಯಾದಂಥ ಸಣ್ಣದನ್ನು ಮನೆ ಪಾಟ್ಗಳಲ್ಲಿ ಬೆಳ್ಕೊಬೋದು, ಟೆರೆಸಲ್ಲಿ ಬೆಳ್ಕೊಬೋದು, ಮನೆ ಛಾವಣಿಗಳಲ್ಲಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಸಾಧ್ಯ ಆದಷ್ಟು ಇದರಲ್ಲಿ 2 ಅಡ್ವಾಂಟೇಜ್ ಇದೆ. ಒಂದು, ನಿಮ್ಮ ಜೀವನ ಶೈಲಿಗೆ ಒಂದು ಹೊಸ ತಿರುವನ್ನು ಕೊಡುತ್ತೆ ಇದು. ಗಾರ್ಡನಿಂಗ್ ಈಸ್ ಅ ವೆರಿ ಗುಡ್ ಪೀಸ್ಫುಲ್ ವರ್ಕ್. ಅದನ್ನು ಕೈದೋಟವನ್ನು ಮಾಡಿ. ಎರಡನೇದು, ನೀವು ಮಾಡ್ಕೊಳ್ಳಿಕ್ಕೆ ಆಗದಂಥ ಸಂದರ್ಭಗಳಲ್ಲಿ ನೀವು ಈ ರೀತಿಯಾದಂಥ ಯಾವುದೇ ಸೊಪ್ಪು ಇವುಗಳನ್ನು ತೆಗೆದುಕೊಂಬಂದಾಗ 2 ರೀತಿಯಾಗಿ ತೊಳಿಬಹುದು. ಒಂದು, ಚೆನ್ನಾಗಿ ನೀರಿನಿಂದ ತೊಳೆಯುವಂಥದ್ದು, ಸ್ವಲ್ಪ ಉಪ್ಪು ಮತ್ತು ಅಡಿಕೆ ಸೋಡವನ್ನು ಬೆಳೆಸಿ ಅದನ್ನು ತೊಳೆಯುವಂಥದ್ದು. ಹಣ್ಣುಗಳನ್ನು, ತರಕಾರಿಗಳನ್ನು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅದನ್ನು ಒಂದು 5-6 ಕಾಳುಗಳನ್ನು ನೀರಿನಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ತರಕಾರಿಗಳನ್ನು ಅದರೊಳಗೆ ಇಟ್ಟು ಒಂದು 5 ನಿಮಿಷ ಇಟ್ಟ ನಂತರ ಅದನ್ನು ಈಚೆ ತೆಗೆದು ಸಾದಾ ನೀರಿನಲ್ಲಿ ತೊಳೆದು ಬಳಸಕ್ಕಂಥದ್ದು. ಇದು ಮೇಲ್ಪದರದಲ್ಲಿ ಇರ್ತಕ್ಕಂತಹ ಎಷ್ಟೋ ರೀತಿಯಾದಂಥ ಕೆಟ್ಟ ಅಂಶಗಳನ್ನು ತೊಡೆದು ಹಾಕುತ್ತೆ, ಸರಿನಾ? ಮತ್ತೊಮ್ಮೆ ಹೇಳ್ತೀನಿ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣ, ಸ್ವಲ್ಪ ಉಪ್ಪನ್ನು ಸೇರಿಸಿ ಸೊಪ್ಪು ಮತ್ತು ಸೊಪ್ಪುಗಳನ್ನು ಸಾದಾ ನೀರು, ಒಂದು ಸ್ವಲ್ಪ ಉಪ್ಪು
ಒಂದು ಚುಟುಕೆ ಅಡುಗೆ ಸೋಡವನ್ನು ಬರೆಸಿ ಅವುಗಳನ್ನು ಜಾಲಿಸೋದ್ರಿಂದ ಈ ರೀತಿಯಾದಂಥ ಎಷ್ಟೋ ರಾಸಾಯನಿಕಗಳು, ಪೆಸ್ಟಿಸೈಡ್ಸ್ಗಳು, ಅದರಲ್ಲಿರ್ತಕ್ಕಂಥ ಎಷ್ಟು ನಮಗೆ ಬೇಡವಾದಂಥ ಅಂಶಗಳನ್ನೆಲ್ಲ ತೊಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಣ್ಣುಗಳನ್ನು ಅಷ್ಟೇ ನಾವು ಅದನ್ನೇ ತುಂಬ ಜನಕ್ಕೆ ಹೇಳ್ತೀವಿ, ಪೊಟ್ಯಾಷಿಯಂ ಪರ್ಮನೆಂಟ್ ತೊಳೆಯೋದು ತುಂಬ ಒಳ್ಳೆಯದು. ಹಣ್ಣುಗಳನ್ನು ಸಿಪ್ಪೆ ಸಮೇತ ತಿನ್ನುವಂಥ ಹಣ್ಣುಗಳು, ಎಸ್ಪೆಷಲಿ ಸೇಬುಗಳು. ಯಾಕೆಂದರೆ ನಾವು ಅಮೇರಿಕದಿಂದ ಬರುತ್ತೆ, ಟರ್ಕಿ ದೇಶಗಳಿಂದ ಬರುತ್ತೆ, ಬೇರೆ ಬೇರೆ ದೇಶಗಳಿಂದ ನಾವು ಸೇಬುಗಳನ್ನು ಆಮದು ಮಾಡ್ಕೊಳ್ತೀವಿ. ನಮ್ಮದು ಹಿಮಾಚಲ, ಶಿಮ್ಲಾ ಮಾತ್ರ ಅಲ್ಲ, ಬೇರೆ ದೇಶಗಳ ಸೇಬುಗಳು ಅವು. ಸೊ ಹಾಗಾಗಿ ಅವರು ಅದಕ್ಕೆ ರಾಸಾಯನಿಕಗಳನ್ನು ಸಿಂಪಡಿಸಿನೇ ಅವರು ಆ ದೇಶದಿಂದ ಇಲ್ಲಿ ಕಳಿಸ್ಬೇಕು, ಶೆಲ್ಫ್ ಲೈಫ್ ಇರಬೇಕಲ್ವ ಅವು. ಸೊ ಹಾಗಾಗಿ ನಾವು ನಮ್ಮ ದೇಶದಿಂದ ಮಾವಿನ ಹಣ್ಣು ಅವೆಲ್ಲ ಕಳಿಸ್ಬೇಕಾದ್ರೂ ಅದೇ ರೀತಿ ಮಾಡೇ ಕಳಿಸೋದು. ಸೊ ಹಾಗಾಗಿ ಅವ್ನು ಪೊಟ್ಯಾಷಿಯಂ ಪರ್ಮನೆಂಟಲ್ಲಿ ತೊಳೆಯೋದು ತುಂಬ ಒಳ್ಳೆಯದು. ಎಸ್, ಕ್ಯಾನ್ಸರ್ ಬಂತು, ಟ್ರೀಟ್ಮೆಂಟ್ ಆಯಿತು, ಬಟ್ ನಾನು ಅಂಗ ಕಳ್ಕೊಳ್ಬಾರ್ದು, ಚೆನ್ನಾಗಿ ಕಾಣಬೇಕು, ಅಥವಾ ನನಗೆ ಹಾಗೆ ನನ್ನ ಲುಕ್ಸ್ ಇರಬೇಕು ಅಂದಾಗ ರೀಕನ್ಸ್ಟ್ರಕ್ಷನ್ ಅಂತ ಒಂದು ಬರುತ್ತೆ. ತುಂಬ ಒಳ್ಳೆಯ ಪ್ರಶ್ನೆ. ಹೆಣ್ಮಕ್ಳಿಗೆ ಅದರಲ್ಲೂ ಚಿಕ್ಕ ವಯಸ್ಸಲ್ಲೇ ಈಗ ಸ್ತನದ ಕ್ಯಾನ್ಸರ್ ಕಾಣಿಸ್ತಾ ಇರತಕ್ಕಂಥ ಒಂದು ಕಾಲದಲ್ಲಿ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಭಯ, ನಾನು ಪೂರ್ತಿ ಸ್ತನ ತೆಗೆಸ್ಬಿಡೋದು ವಾಸಿ, ಸುಮ್ಮನೆ ಇಟ್ಕೊಂಡು ಯಾಕೆ ಯೋಚನೆ ಅಂತ ಒಂದು ಯೋಚನೆ ಮಾಡ್ತಾರೆ. ತೆಗೆದಾಕೋದ್ಮೇಲೆ ನಮ್ಮ ಭಾವನಾತ್ಮಕ ಸಂಬಂಧವನ್ನು ಕಳೆದೋಯ್ತಲ್ಲ, ನಾನು ನನ್ನ ಗಂಡನ ಮುಂದೆ ಆಕರ್ಷಣೆಯನ್ನು ಕಳ್ಕೊಂಬಿಟ್ನಲ್ವ, ಇವೆಲ್ಲ ಯೋಚನೆಗಳು ಬರುತ್ತೆ. ಸೊ ಅದಕ್ಕೆ ಇವತ್ತು 2-3 ಒಳ್ಳೆಯ ರೀತಿಯಾದಂತಹ ಇದಕ್ಕೆ ಪರಿಣಾಮಗಳು ಬಂದಿದೆ. ಒಂದೇನು ಮಾಡ್ತೇವೆ, ನಿಪ್ಪಲ್ ಸ್ಪೇರಿಂಗ್ ಸರ್ಜರಿ ಅಂತ ಒಂದು ಮಾಡ್ತೇವೆ. ಸರಿನಾ? ನಿಪ್ಪಲ್ ಸ್ಪೇರಿಂಗ್ ಸರ್ಜರಿ ಮಾಡಿದಾಗ ನಿಪ್ಪಲನ್ನು ಉಳಿಸ್ತೇವೆ. ನಿಪ್ಪಲ್ಲೇ ಪೂರ್ತಿ ಆಕಾರವನ್ನು ಕೊಡ್ತಕ್ಕಂಥ ಒಂದು ಅಂಗ. ಸೊ ಆವಾಗ ಏನು ಮಾಡ್ತೀವಿ, ನಿಪ್ಪಲನ್ನು ಉಳಿಸಿ, ಚರ್ಮದ ನಿಪ್ಪಲನ್ನು ಉಳಿಸಿ ಒಳಗಡೆ ಇರ್ತಕ್ಕಂಥ ಬ್ರೆಸ್ಟ್ ಟಿಶ್ಯೂನ ಪೂರ್ತಿಯಾಗಿ ತೆಗೆದು 3 ರೀತಿಯಾದಂಥ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ಒಂದು, ನಮ್ಮದೇ ದೇಹದಲ್ಲಿ ಲ್ಯಾಟಿಸ್ಮಾ ಡಾರ್ಸೈ ಅಂತ ಒಂದು ಮಾಂಸ ಇರ್ತದೆ. ಆ ಮಾಂಸವನ್ನು ಪಕ್ಕೆ ಜಾಗದಲ್ಲಿರ್ತದೆ, ಬೆನ್ನಿನ ಪಕ್ಕೆ ಜಾಗದಲ್ಲಿರ್ತದೆ. ಅದು ಆ ಜಾಗದಿಂದ ಮೂವ್ ಮಾಡಿ, ಅದು ಸ್ವಲ್ಪ ಸಾಫ್ಟ್ ಮಸಲ್, ಅದನ್ನು ಮೂವ್ ಮಾಡಿ ಸ್ತನದ ಜಾಗದಲ್ಲಿ ಇಟ್ಟು ಅದನ್ನು ಹೊಲಿಗೆ ಹಾಕ್ಬೋದು. ಸೊ ನಾವು ಹೊಸದಾಗಿ ರಕ್ತವನ್ನು ಚಲನೆಯನ್ನು ಕೊಡಬೇಕು ಆ ಥರದ್ದೆಲ್ಲ ಏನಿಲ್ಲ, ನೈಸರ್ಗಿಕವಾಗಿ ಅದು ಉಳ್ಕೊಳ್ಳುತ್ತೆ. ಅದು ಒಂದು. ಎರಡನೇದು ಸಿಲಿಕಾನ್ ಇಂಪ್ಲಾಂಟ್ಸ್. ಸಿಲಿಕಾನ್ ಬ್ಯಾಗ್ಗಳು ಬರ್ತದೆ, ಆ ಸಿಲಿಕಾನ್ ಇಂಪ್ಲಾಂಟ್ಸನ್ನು ಯೂಸ್ ಮಾಡಿ ಮಾಡ್ತಕ್ಕಂಥದ್ದು ಒಂದಿರ್ತದೆ. ಮೂರನೇದಾಗಿ ಫಿಲ್ಲರ್ಸ್ ಬರ್ತದೆ. ಇವಾಗ ಹೊಸ ಥರ ರಾಸಾಯನಿಕ ಫಿಲ್ಲರ್ಸ್ಗಳು ಬರ್ತದೆ, ಆ ಫಿಲ್ಲರ್ಗಳನ್ನು ಕೂಡ ಬಳಸಿ ಮಾಡ್ತಕ್ಕಂಥದ್ದು ಸಾಧ್ಯತೆ ಉಂಟು. ಸೊ ಇವು 3 ಕೂಡ ಮಾಡ್ಕೊಳ್ಬೋದು. ಎಷ್ಟೋ ಚಿಕಿತ್ಸೆಗಳಲ್ಲಿ ನಿಪ್ಪಲ್ ಕೂಡ ತೆಗಿಬೇಕಾದಂಥ ಪರಿಸ್ಥಿತಿ ಬಂತು ಅಂದರೆ, ಪ್ಲಾಸ್ಟಿಕ್ ಸರ್ಜರಿ ಎಷ್ಟು ಮುಂದುವರೆದಿದೆ ಅಂದರೆ, ನೈಸರ್ಗಿಕವಾಗಿ ಈ ಪಕ್ಕದ್ದು ಸ್ತನದಲ್ಲಿ ಹೇಗೆ ನಿಪ್ಪಲ್ ಇದೆಯೋ, ಮೊಲೆಯ ತೊಟ್ಟು ಹೇಗಿದೆಯೋ ಅದೇ ರೀತಿಯಾದಂಥ ರೀಕನ್ಸ್ಟ್ರಕ್ಷನ್ಗಳನ್ನು ಮಾಡಿಕೊಡ್ತಾರೆ, ಟಿಶ್ಯೂ ಗ್ರೋನ್ಸ್ಗಳನ್ನು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಭಾವನಾತ್ಮಕ ಸಂಬಂಧ, ಅಂದ ಎಲ್ಲವೂ ಕೂಡ ಉಳಿಸಬಹುದು. ಅದು ತಪ್ಪು ಖಂಡಿತವಾಗ್ಲೂ ಅಲ್ಲ. ಯಾರೂ ಕೂಡ ನಾನು ಚೆನ್ನಾಗಿ ಕಾಣಬೇಕು, ನಾನು ಚೆನ್ನಾಗಿ ಕಾಣೋದು ಅಂತ ಯೋಚನೆ ಮಾಡೋದು ಕೀಳುರಿಮೆ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ಬೇಡಿ. ಸರಿನಾ? ಚೆನ್ನಾಗಿ ಕಾಣಬೇಕು, ನೀವು ಖುಷಿಯಾಗಿರ್ಬೇಕು, ಸ್ವಯಂ ನಂಬಿಕೆ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಬೇಕು. ಬಟ್ ನೀವು ಸಿಲಿಕಾನ್ ಅಂತ ಹೇಳಿದ್ರಿ, ಫಿಲ್ಲರ್ ಅಂತ ಹೇಳಿದ್ರಿ, ಆ ಮಟೀರಿಯಲ್ ನಮ್ಮ ದೇಹದ ಒಂದು ಅಂಶ ಅಲ್ಲದೆ ಇರೋದ್ರಿಂದ ದೇಹ ಅದನ್ನ ಹೇಗೆ ಅಕ್ಸೆಪ್ಟ್ ನೋಡಿ, ಇದು ಸಿಲಿಕಾನ್ಗೆ ಅದನ್ನ ನಮಗೆ ದೇಹ ಅಕ್ಸೆಪ್ಟ್ ಮಾಡುವಂತ ಒಂದು ಲೇಯರ್ ಅನ್ನ ಕೊಡ್ತೇವೆ. ಅದಕ್ಕೆ ಆ ಥರದಂಥ ಬ್ಯಾಗ್ಗಳನ್ನು, ಟೆಸ್ಟೆಡ್ ಬ್ಯಾಗ್ಗಳನ್ನೇ ಇರ್ತದೆ. ಅದು ದೇಹ ಅದಕ್ಕೇನು ರಿಯಾಕ್ಟ್ ಮಾಡಲ್ಲ. ಹೊಂದ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ರಿಯಾಕ್ಟ್ ಮಾಡಬೇಕು. ಸರಿನಾ? ತಾನು ಏನು ಅದಕ್ಕೆ ರಿಯಾಕ್ಷನ್ ಅನ್ನು ತೋರಿಸೋದೇ ಇಲ್ಲ. ಸೊ ಹಾಗಾಗಿ ದೇಹದಲ್ಲಿ ಆರಾಮಾಗಿ ಉಳ್ಕೊಳ್ಳುತ್ತೆ. ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಎಷ್ಟೋ ಜನ ಹೀರೋಯಿನ್ಸ್ಗಳು ಕೂಡ ನೈಸರ್ಗಿಕವಾಗಿ ಚೆನ್ನಾಗಿ ಕಾಣಬೇಕು ಅಂತ ಈ ರೀತಿಯಾದಂಥ ಸಿಲಿಕಾನ್ ಇಂಪ್ಲಾಂಟ್ಸ್ಗಳನ್ನು ಮಾಡ್ಕೊಳ್ತಾರೆ. ನೈಸರ್ಗಿಕ, ಅದಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ಗಳು ಮಾತ್ರ ಅಲ್ಲ, ನೈಸರ್ಗಿಕ ಕೂಡ ಮಾಡಿಸ್ಕೊಳ್ಬಹುದು. ಅದನ್ನು ಅಂದವಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಅದು ತಪ್ಪೇನಲ್ಲ. ಬಂದು ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿ, ದುಡ್ಡು ಕಾಸಿಗೆ ಹೆದರಬೇಡಿ. ದಾರಿ ಸಿಕ್ಕುತ್ತೆ. ನಾವು ಎಷ್ಟೋ ಹೇಳ್ತೀವಿ, ಮನಸ್ಸಿದ್ರೆ ಮಾರ್ಗ ಸಿಗುತ್ತೆ. ಹೌದು. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಯಿತು, ಎಲ್ಲ ಆಯಿತು, ಅವರ ಲೈಫ್ ಅದಾದಮೇಲೆ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರುತ್ತಾ? ನಾರ್ಮಲ್ ಆಗಿರ್ಬೋದು? ಇಲ್ಲ, ನಾರ್ಮಲ್ ಆಗಿರಬಹುದು. ಹಾರ್ಮೋನ್ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತೀವಿ ಅಂತ ನಾನು ಹೇಳಿದೆ. ಹಾರ್ಮೋನ್ ಟ್ಯಾಬ್ಲೆಟ್ಸು ಸಾಮಾನ್ಯವಾಗಿ ಹಾರ್ಮೋನ್ಸ್ ಪಾಸಿಟಿವ್ ಇರೋ ಪೇಷಂಟ್ಸ್ಗಳಿಗೆ 5 ರಿಂದ 7 ವರ್ಷಗಳ ಕಾಲ, ಕೆಲವೊಮ್ಮೆ 10 ವರ್ಷಗಳ ಕಾಲ ಕೂಡ ತಿನ್ನಿಸ್ತೇವೆ. ಪ್ರತಿ ದಿವಸ ರಾತ್ರಿ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ತಿಂಡಿ ಆದಮೇಲೆ ಒಂದು ಮಾತ್ರೆ ತೆಗೆದುಕೊಳ್ತಾ ಇದ್ದಾರೆ. ದೈನಂದಿನ ಜೀವನಕ್ಕೆ ಏನೇನೇನು ಅಡಚಣೆ ಆಗಲ್ಲ. ಬರೀ ಅವಾಗ ಮಾತ್ರ ಅಲ್ಲ, ಚಿಕಿತ್ಸೆ ಇರುವಂಥ ಸಮಯದಲ್ಲೂ ಕೂಡ ಅವ್ರ ದೈನಂದಿನ ಜೀವನಕ್ಕೆ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳನ್ನು ನಾವು ಹೇಳ್ಕೊಡಲ್ಲ. ಸರಿನಾ? ಕೆಲವೊಂದು ಡಯಟ್ಗಳನ್ನು ಇವನ್ನ ಹೇಳ್ಕೊಡ್ತೇವೆ. ಅದು ಬಿಟ್ಟರೆ ಸ್ವಾಭಾವಿಕವಾದಂಥ ಜೀವನವನ್ನು ಅವರು ಮಾಡಬಹುದು. ಅದರಲ್ಲೂ ಚಿಕಿತ್ಸೆ ಮುಗಿದ ಮೇಲಂತೂ ಡಾಕ್ಟರ್ ಹತ್ರ ಹೋಗಿ ನಿಯಮಿತವಾದಂಥ ಪರೀಕ್ಷೆ ಮಾಡ್ಕೊಳ್ಳೋದನ್ನು ಬಿಟ್ಟರೆ ಅವರ ಕೆಲಸ ಕಾರ್ಯಗಳಿಗಾಗಲಿ, ಜೀವನ ಶೈಲಿಗಾಗಲಿ, ಕೆಲಸ ಕಾರ್ಯಗಳಿಗೆ, ಸಾಂಸಾರಿಕ ಜೀವನಕ್ಕೂ ಕೂಡ ಯಾವುದೇ ಅಡೆತಡೆಗಳು ಖಂಡಿತವಾಗ್ಲೂ ಇಲ್ಲ. ಅವರನ್ನು ಮುಟ್ಟಿದ ಮಾತ್ರಕ್ಕೆ ಕ್ಯಾನ್ಸರ್ ಬರುತ್ತೆ, ಅವರ ಸಂಪರ್ಕದಲ್ಲಿದ್ದರೆ ಕ್ಯಾನ್ಸರ್ ಬರುತ್ತೆ ಅಂದರೆ ಡಾಕ್ಟರ್ಗಳು ನಾವು ಮೊದಲಿರ್ತೀವಿ ಅಲ್ವೇ? ಸೊ ಹಾಗಾಗಿ ಇದು ಒಬ್ಬರಿಂದ ಒಬ್ಬರೇ ಅಂಟು ಬರುವಂಥ ಕಾಯಿಲೆ ಖಂಡಿತವಾಗ್ಲೂ ಅಲ್ಲ.
ನಿಮ್ಮ ಸಂಗಾತಿಗೆ ಈ ಕಾಯಿಲೆ ಇತ್ತು, ನಿಮ್ಮ ಅಪ್ಪ ಅಮ್ಮನಿಗೆ ಕಾಯಿಲೆ ಇತ್ತು, ನಿಮ್ಮ ಮಕ್ಕಳಿಗೆ ಈ ಕಾಯಿಲೆ ಇತ್ತು, ಹೆದರಬೇಕಾದಂಥ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ. ನೀವು ಮೊದಲು ಹೇಗಿದ್ರೋ ಪೇಷಂಟ್ ಜೊತೆಲೂ ಕೂಡ ಹಾಗೇ ಇರಿ. ಗ್ರೇಟ್ ಹೋಪ್ಸ್ ನೀವು ಖಂಡಿತವಾಗ್ಲೂ. ಸೊ ಭರವಸೆ ಇಲ್ಲ ಅಂದರೆ ಜೀವನವೇ ಇಲ್ಲ, ಖಂಡಿತ ಸರ್ ಅಲ್ವೇ? ಸೊ ಭರವಸೆಯೇ ದೊಡ್ಡದು, ದೊಡ್ಡ ಅಸ್ತ್ರ ಭರವಸೆನೇ. ನೀವು ಡಾಕ್ಟರ್ ಆಗಿ ಅಂದರೆ ಆನ್ಕಾಲಜಿಸ್ಟ್ ಆಗಿ ಒಂದಷ್ಟು ಪಾಸಿಟಿವ್ ಅಂದರೆ ಬದುಕುಳಿದು ಇವತ್ತು ಚೆನ್ನಾಗಿ ಜೀವನ ಮಾಡ್ತಿರೋರ್ನು ನೋಡಿರ್ತೀರಿ. ಇನ್ನು ಕೆಲವು ಜೀವ ಕಳ್ಕೊಂಡಿರೋದನ್ನು ನಿಮ್ಮ ಕಣ್ಣೆದ್ರಿಗೆ ನೋಡಿರ್ತೀರಿ. ಒಂದು ಫೈನಲ್ ಟೇಕ್ ಅವೇ ಅಂತ ಹೇಳಿದ್ರೆ ಆ್ಯಸ್ ಆನ್ಕಾಲಜಿಸ್ಟ್ ಏನು ಹೇಳ್ತೀರಾ ನಮ್ಮ ಜನಕ್ಕೆ? ಏನು ಹೇಳ್ತೀವಿ ಅಂದರೆ ಸ್ತನದ ಕ್ಯಾನ್ಸರ್ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಯಾವುದೇ ಗೆಡ್ಡೆ ಕಾಣಿಸ್ಕೊಂಡಂಥ ಇದರಲ್ಲಿ ಹೆದರ್ಕೋಬೇಡಿ. ನಿಮ್ಮ ಸ್ತನಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋದು ನೀವು ಕಲ್ತ್ಕೊಳ್ಳಿ. ಅದು ಗೆಡ್ಡೆ ಕಾಣಿಸ್ಕೊಳ್ತು ಅಂದರೆ ಡಾಕ್ಟರ್ ಹತ್ರ ಹೋಗಿ, ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಅಲ್ಲ ಹಾಗಂತ ಯಾವುದೇ ಗೆಡ್ಡೆನೂ ನೆಗ್ಲೆಕ್ಟ್ ಕೂಡ ಮಾಡಿಕೊಡ್ದು. ಫೈಬ್ರೋಡಿನೋಮ ಅಂತ ಕರಿತೀವಿ, ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿಕೊಡ್ದು. ಫೈಬ್ರೋಡಿನೋಮ ಎಷ್ಟೋ ವರ್ಷಗಳ ನಂತರ ಹಾಗೆ ಉಳ್ಕೊಂಡು ಕ್ಯಾನ್ಸರ್ ಆಗುವಂಥ ಸಂಭಾವನೆ ಇರ್ತದೆ. ಆ ಫೈಬ್ರೋಡಿನೋಮ ಕೂಡ ತೆಗೆಸ್ಬಿಡಿ. ತುಂಬ ಚಿಕ್ತಿತ್ತು ಅಂದರೆ ಔಷಧಿ ಮಾತ್ರೆಗಳಲ್ಲೇ ಅದನ್ನು ಸರಿ ಮಾಡಲಿಕ್ಕೆ ಅವಕಾಶಗಳು ಉಂಟು. ಯಾವುದೇ ಕಾಯಿಲೆ ಬಂದ್ರೂ ಕೂಡ, ಯಾವುದೇ ಸ್ಟೇಜಲ್ಲಿ ಇದ್ರೂ ಕೂಡ ಡಾಕ್ಟರಿನ ಸಲಹೆ ಅತ್ಯಗತ್ಯ. ಮತ್ತು ಅವ್ರು ಏನು ಹೇಳ್ತಾರೆ ಅದನ್ನು ದಯವಿಟ್ಟು ಪಾಲಿಸಿ. ಹಣಕಾಸು ಅಂತ ತುಂಬ ಒತ್ತಿ ಹೇಳ್ತೀನಿ, ಅದರ ಮಾರ್ಗದರ್ಶನ ಕೂಡ ಖಂಡಿತವಾಗ್ಲೂ ಪಡೆಯಿರಿ. ನಾವು ಸಮಗ್ರವಾಗಿ ಕ್ಯಾನ್ಸರ್ ಪೇಷಂಟಿನ ಸಂಸಾರವನ್ನು ಕೂಡ ನೋಡ್ತೇವೆ, ಸರಿನಾ? ಬರೀ ರೋಗಿಯನ್ನು ಮಾತ್ರ, ಅವರ ಕಾಯಿಲೆಯನ್ನು ಮಾತ್ರ ನೋಡಲ್ಲ. ಯಾಕಂದರೆ ಕ್ಯಾನ್ಸರ್ ಪೇಷಂಟ್ಸ್ಗಳು ಬಹಳ ವರ್ಷಗಳು ನಮ್ಮ ಜೊತೆಲಿರ್ತಾರೆ. ಅವರ ಜೀವನವನ್ನು ಪೂರ್ತಿಯಾಗಿ ಅವ್ರ ಮನೆಯ ಎಲ್ಲ ಕಷ್ಟ ಸುಖಗಳು ನಮ್ಗೆ ಗೊತ್ತಿರ್ತದೆ. ಬೇರೆ ಕಾಯಿಲೆಗಳ ಥರ ಅಲ್ಲ. ಒಂದು ಡೆಲಿವರಿಗೆ ಹೋದ್ರಿ, ಮಗು ಎತ್ಕೊಂಡ್ಮೇಲೆ ಡಾಕ್ಟರ್ ಸಂಬಂಧ ಮುಗಿದೋಗುತ್ತೆ. ಒಂದು ಮೂಳೆ ಮುರಿದೋಯ್ತು, ಡಾಕ್ಟರ್ ಸಂಬಂಧ ಜೋಡಿಸಾದ್ಮೇಲೆ ಡಾಕ್ಟರ್ ಸಂಬಂಧ ಮುಗಿದೋಯ್ತು. ಇನ್ನು ಚೆನ್ನಾಗದೆ ಹೋಗಪ್ಪ ಅಂದ್ಮೇಲೆ ಮುಗಿದೋಯ್ತು. ಕ್ಯಾನ್ಸರ್ ಪೇಷಂಟ್ ಹಾಗಲ್ಲ. ಅವರ ಎಲ್ಲ ಸಂಸಾರ ಜೀವನ ಎಲ್ಲವೂ ನಮಗೆ ತಿಳಿಸಿ ಹೇಳಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಗೊತ್ತಿರ್ತದೆ. ಹಾಗಾಗಿ ಡಾಕ್ಟರ್ ಹತ್ರ ಯಾವುದೇ ಮುಚ್ಚುಮರೆ ಬೇಡ. ಕ್ಯಾನ್ಸರ್ ಡಾಕ್ಟ್ರು ನಿಮ್ಮನೆಯವರೇ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕೈಂಡ್. ಇಷ್ಟು ಸಮಯ ಕೊಟ್ಟು, ನಂಗೆ ಗೊತ್ತು ನೀವು ಬೆಂಗಳೂರಿಗೆ ಹೋಗ್ತೀರಿ, ದಾವಣಗೆರೆಗೆ ಹೋಗ್ತೀರಿ, ಮೈಸೂರಲ್ಲಿ ಇರ್ತೀರಿ, ತುಂಬ ಟೈಟ್ ಶೆಡ್ಯೂಲ್ ಇದೆ. ಸೊ ನಿಮಗೂ ಫ್ಯಾಮಿಲಿ ಹೌದು ಎಲ್ಲವೂ ಇರ್ತದೆ. ಸರ್ತಿ ಕೂಡ ಡಾಕ್ಟರ್ ನಿಮ್ಮನ್ನು ಸಂಪರ್ಕ ಮಾಡೋದು ಹೇಗೆ ಅಂತ ಯಾರೋ ಒಬ್ರು ಕೇಳಿದ್ರು. ಬೆಂಗಳೂರು, ಮೈಸೂರು ಮತ್ತು ದಾವಣಗೆರೆಯಲ್ಲಿ ನಾನು ನೇರವಾಗಿ ಸಿಗ್ತೇನೆ. ನಮ್ಮ ಫೋನ್ ನಂಬರನ್ನು ನಿಮ್ಮ ಮಾಧ್ಯಮದಲ್ಲಿ ಹಾಕಿರ್ತಾರೆ. ಸೊ ಹಾಗಾಗಿ ತೆಗೆದುಕೊಂಡು ಕರೆ ಮಾಡಿ, ನೀವು ಎಲ್ಲಿ ಸಿಗ್ತೀವಿ, ಯಾವತ್ತು ಸಿಗ್ತೀವಿ, ಕರೆ ಮಾಡಿ ಬರಬಹುದು. ಬಂದು ಖಂಡಿತವಾಗಿ ಬೇರೆ ಊರಿನವರು ಒಂದು ಸಮಯ ನಿಗದಿ ಮಾಡಿಕೊಂಡು ನಿಮ್ಮ ರಿಪೋರ್ಟ್ಗಳನ್ನು ಕಳಿಸಿ, ವಿಡಿಯೋ ಕನ್ಸಲ್ಟೇಷನ್ ತೀರಾ ಅವಶ್ಯಕತೆ ಇತ್ತು ಅಂದರೆ ನಾವೇ ಹೇಳ್ತೀವಿ, ಫೋನಿಗೆ ಸಿಗ್ತೆ. ನೀವು ಫೋನ್ ನಂಬರ್ ಹೇಳಿದ್ರಲ್ಲ, ಅದರಲ್ಲಿ ವಾಟ್ಸಪ್ ಕೂಡ ಕಳಿಸ್ಬೋದು. ಖಂಡಿತವಾಗ್ಲೂ ನನ್ನ ಕೈಲಾದ ಸಹಾಯನ ಖಂಡಿತವಾಗ್ಲೂ ಮಾಡ್ತೀನಿ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ.